ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಈ ಒಂದು ಸಮಯದಲ್ಲಿ ಅಪ್ಪ ವಾಕ್ಯ ಭಾಗಕ್ಕಾಗಿ ನಾವು ಹೋಗುತ್ತಿರುವಾಗ ದೇವರ ಆತ್ಮನೇ ನೀವು ಮಾತನಾಡ್ಬೇಕಪ್ಪ. ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳು ಕೇಳಿ ಅಪ್ಪ ನಮ್ಮಲ್ಲಿರುವಂತಹ ಲೋಪದೋಷವನ್ನು ಸರಿಪಡಿಸ್ಕೊಂಡು ಸರಿಯಾದ ಮಾರ್ಗದಲ್ಲಿ ಜೀವಿಸಿ ನಿನಗೆ ವಿಧೇಯರಾಗಿ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ನಾವು ಜೀವಿಸುವ ಹಾಗೆ ನೀವು ತಾನೇ ನಮ್ಮ ವಾಕ್ಯದ ಮುಖಾಂತರ ನಮ್ಮನ್ನ ಬಲಪಡಿಸಬೇಕೆಂಬುದಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರವಾಗ್ಲಿ. ಇವತ್ತಿನ ವಾಕ್ಯಾಂಶ ಚಿಕ್ಕ ಚಿಕ್ಕ ತಪ್ಪುಗಳಿಂದ ದೊಡ್ಡ ದೊಡ್ಡ ಆಶೀರ್ವಾದಗಳು ಕಳ್ಕೊಳ್ತೀವಿ. ಚಿಕ್ಕ ಚಿಕ್ಕ ತಪ್ಪುಗಳಿಂದ ದೊಡ್ಡ ದೊಡ್ಡ ಆಶೀರ್ವಾದಗಳು ನಾವು ಕಳ್ಕೊಳ್ತೀವಿ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಚಿಕ್ಕ ಚಿಕ್ಕ 92ನೇ ಕೀರ್ತನೆಯಲ್ಲಿ 12ನೇ ವಚನ ಒಂದು ಮಾತು ಹೇಳುತ್ತೆ. 92ನೇ ಕೀರ್ತನೆ 12ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ, ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬೋನಿನ ದೇವದಾರ ವೃಕ್ಷದ ಹಾಗೆ ವೃದ್ಧಿಯಾಗುವರು. ನೋಡಿ, ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು ಅಂದ್ರೆ ನೀತಿವಂತರು ಅಂದ್ರೆ ಯಾರಂದ್ರೆ ಯಾವುದೇ ಒಂದು ತಪ್ಪು ಮಾಡದೆ ದೇವರ ಭಯಭಕ್ತಿಯಲ್ಲಿ ದೇವರು ಏನು ಆಜ್ಞೆ ಹೇಳ್ತಾನೋ, ದೇವರು ನಮಗೆ ಏನು ಬೋಧಿಸ್ತಾನೋ ಆ ಬೋಧನೆ ಅನುಸಾರವಾಗಿ ನಾವು ಜೀವಿಸುವಂಥದ್ದು. ಮತ್ತು ಲೆಬನೋನಿನ ದೇವದಾರ ವೃಕ್ಷದ ಹಾಗೆ ವೃದ್ಧಿಯಾಗುವಂದ್ರೆ, ಲೆಬನಾನ್ ಅಂದ್ರೆ ಒಂದು ಒಳ್ಳೆ ಪ್ರದೇಶ. ಆ ಪ್ರದೇಶದಲ್ಲಿ ಬೆಳೆಯುವಂತ ದೇವದಾರ ವೃಕ್ಷ ಯಾವತ್ತಿಗೂ ಅದು ಒಣಗೋಗೋದಿಲ್ಲ, ಅದು ದೀರ್ಘಾಯುಸ್ಸು. ದೇವದಾರ ವೃಕ್ಷ ಅಂದ್ರೆ ದೇವರು ಬೆಳೆಸಿರುವಂತ ಒಂದು ವೃಕ್ಷ. ಅದು ಈ ನೋಹನ ಕಾಲಮಿತಿಯಲ್ಲಿ ಪ್ರಪಂಚ ಎಲ್ಲ ಮುಳುಗೋಗಿತ್ತು, ದೇವದಾರ ಮರನು ಮುಳುಗೋಗಿತ್ತು. ಆದ್ರೆ ಆ ಸಮಯದಲ್ಲಿ ಎಲ್ಲಾ ನೀರು ಬದ್ದು ಹೋದ ಮೇಲೆ ಫಸ್ಟ್ ಕಾಣಿಸ್ಕೊಂಡಿದ್ದು ದೇವದಾರ ವೃಕ್ಷ. ಅಂದ್ರೆ ಆ ನೀರಲ್ಲಿ ಇದ್ರೂ ಕೂಡ ಸುಮಾರು ಹೆಚ್ಚು ಕಡಿಮೆ ಒಂದು 150, 300 ದಿವಸ ನೀರು ತುಂಬಿಕೊಂಡಿರ್ತದೆ ಭೂಮಿ ಮೇಲೆ. 300 ದಿವಸ ಆದ್ರೂ ಆ ಮರ ಏನೋ ಕೊಳ್ತೋಗಿರಲ್ಲ, ಹಾಗೆ ಅದು ಬೆಳ್ಕೊಂಡು ಬರ್ತದೆ. ಅದಕ್ಕೆ ದೀರ್ಘಾಯುಸ್ಸು. ಅದು ಯಾವತ್ತು ಎಂತ ಕಾಲದಲ್ಲಿ ಕೂಡ ಆ ಮರ ಒಣಗೋಗೋದಿಲ್ಲ. ಹಾಗಾಗಿ ಆ ರೀತಿಯಲ್ಲಿ ಲೆಬನೋನಿನ ದೇವದಾರ ವೃಕ್ಷದ ಹಾಗೆ ಯಾರು ಏನು ನೀತಿವಂತರಾಗಿರುವಂತ ಮಕ್ಕಳು. ನೀತಿವಂತರಂದ್ರೆ ಯಾವ ತಪ್ಪು ಅವ್ರು ಮಾಡಬಾರ್ದು. ನೀತಿವಂತರಂದ್ರೆ ಒಳ್ಳೆಯವರು ಯಾವ ತಪ್ಪು ಮಾಡಲ್ಲ. ಹಾಗೆ ಇವತ್ತಿನ ವಾಕ್ಯಾಂಶ ಚಿಕ್ಕ ಚಿಕ್ಕ ತಪ್ಪುಗಳು. ಅನೇಕ ಸಾರಿ ನಾವು ಚಿಕ್ಕ ಚಿಕ್ಕ ತಪ್ಪುಗಳು ಹೇಗೆ ಮಾಡ್ತೀವಿ ಅಂದ್ರೆ, ಆ ಉದಾಹರಣೆಗೆ ಮೊದಲನೇದಾಗಿ ಮಾತಾಡೋದ್ರಲ್ಲಿ ಈ ಫೋನ್ ಇರ್ತದೆ, ಯಾರೋ ಫೋನ್ ಮಾಡ್ತಾ ಇರ್ತಾರೆ, ನಾವು ಹೋಗ್ಬೇಕಾಗುತ್ತೆ. ಅವಾಗ ಏನ್ ಮಾಡ್ತೀರಂದ್ರೆ ಆ ಫೋನಲ್ಲಿ ಹಲೋ ಎಲ್ಲಿದ್ದೇವ, ಈಗ ಅರ್ಧ ದಾರಿಯಲ್ಲಿ ಇದ್ದೀನಿ ಅಂತಾರೆ. ಆದ್ರೆ ಮನೆಯಲ್ಲೇ ಇರ್ತಾರೆ, ಅರ್ಧ ದಾರಿಯಲ್ಲಿ ಇದ್ದೀನಿ ಅಂತಾರೆ. ಅಮ್ಮ అర్థమవుతుంద? ఏమి ఇంట్లోనే ఉంటారు, ఫోన్ చేస్తారు ఎవరో ఫ్రెండ్, ఎక్కడున్నారా, ಈಗ సగం వచ్చేస్తున్నాను ಅಂದ್ರೆ ಅರ್ಧ ದಾರಿ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಮನೆಯಲ್ಲೇ ಇರ್ತಾರೆ. ಇನ್ನು ಕೆಲವರು ರೆಡಿನೇ ಆಗಿರಲ್ಲ. ಅಂದ್ರೆ ನೋಡಿ, ಸಣ್ಣ ಸಣ್ಣ ತಪ್ಪುಗಳು. ಏನೋ ಇದು ದೊಡ್ಡ ತಪ್ಪು ಅಂತಲ್ಲ, ಇದು ಸಣ್ಣ ತಪ್ಪೆ. ಆದ್ರೆ ಆ ಸಣ್ಣ ತಪ್ಪು ಏನ್ ಮಾಡ್ತದೆ, ದೊಡ್ಡ ಆಶೀರ್ವಾದಗಳನ್ನ ಕಳ್ಕೊಳ್ತದೆ. ನಾವು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 29ನೇ ವಚನ ಏನ್ ಹೇಳ್ತದೆ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ನೋಡಿ ಏನ್ ಹೇಳ್ತಾ ಇದೆ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರ್ದು. ಅಂದ್ರೆ ಅನೇಕರು ಏನ್ ಮಾಡ್ತಾರೆ, ಕೆಟ್ಟ ಮಾತುಗಳು ಹೊರಡಿಸ್ತಾ ಇರ್ತಾರೆ. ಕೆಟ್ಟ ಮಾತುಗಳು ಅವ್ರ ಬಾಯಿಂದ ಬಾಯಿ ತೆಗೆದ್ರೆ ಕೆಟ್ಟ ಮಾತುಗಳು. ಕೆಲವ್ರು ಇರ್ತಾರೆ, ಅವ್ರಿಗೆ ಆ ಮಾತುಗಳು ಮಾತಾಡದೇ ಇದ್ರೆ ಅವ್ರು ತಿಂದಿದ್ದು ಊಟ ಕೂಡ ಜೀರ್ಣ ಆಗ್ತದೆ ಇಲ್ವೋ. ಏನ್ ಹೇಳ್ತಾ ಇದ್ದೇನೆ ಇಲ್ಲಿ, ಏನಮ್ಮ ಮತ್ತೊಂದು ಸಾರ್ ಓದು. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವರ ಹಿತಕ್ಕಾಗಿ ಅದನ್ನು ಹಾಡಿರಿ. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ, ನಿಮ್ಮ ಬಾಯೊಳಗೆ ಒಳ್ಳೆ ಮಾತುಗಳಿದ್ರೆ ಯಾರಾದ್ರೂ ಕೇಳಿ ಆ ಮಾತುಗಳ ಮುಖಾಂತರ ಏನೋ ಒಳ್ಳೇದೇ ಕಲ್ತ್ಕೊಳ್ಳಿ. ಆ ರೀತಿ ಒಳ್ಳೆ ಮಾತುಗಳಿದ್ರೆ ಹಾಡ್ರಿ.
ಆದರೆ ಯಾವ ಕೆಟ್ಟ ಮಾತು ನಿನ್ನ ಬಾಯಲ್ಲಿ ಬರಬಾರದು. ದೇವರ ವಾಕ್ಯ ಸ್ಪಷ್ಟವಾಗಿ ಎಫೆಸ ಸಭೆಗೆ ಪೌಲನು ಬರೀತಾ ಇದ್ದಾನೆ. ಅಂದ್ರೆ ಎಫೆಸ ಸಭೆಯಲ್ಲಿ ಕೆಲವರು ಇದ್ದಾರೆ, ಅವರು ಯಾವಾಗ್ಲೂ ಕೆಟ್ಟ ಮಾತುಗಳು ಮಾತಾಡ್ತಾ ಇರ್ತಾರೆ, ಯಾವಾಗ್ಲೂ ಕೆಟ್ಟ ಮಾತುಗಳು ಮಾತಾಡ್ತಾ ಇರ್ತಾರೆ. ಇನ್ನೊಂದು ವಚನ ನೋಡ್ಕೊಳ್ಳೋಣ. ರೋಮ ಬರ್ತ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ ಏನ್ ಹೇಳುತ್ತೆ? ಅವರ ಗಂಟಲು ತೆರೆದಿರುವ ಸಮಾಧಿ ಆಗಿದೆ, ಅವರ ನಾಲಿಗೆಯಿಂದ ವಂಚನೆ ಮಾತುಗಳನ್ನು ಹಾಡುತ್ತಾರೆ, ಅವರ ತುಟಿಗಳ ಹಿಂದೆ ಆವಿನ ವಿಷವದೆ. ನೋಡ್ರಿ ಏನ್ ಹೇಳ್ತಾರೆ ದೇವ್ರ ವಾಕ್ಯ, ಅವರ ಗಂಟಲು ತೆರೆದಿರೋ ಸಮಾಧಿ ಆಗಿದೆ. ಅಂದ್ರೆ ಕೆಲವರು ಗಂಟಲು ತೆಗೆದ್ರೆ ಸಮಾಧಿ ಹೆಂಗಿರ್ತದೆ ಹೇಳ್ರಿ? ಸಮಾಧಿ ಓಪನ್ ಮಾಡಿದ್ರೆ ಹೆಂಗೆ ಏನು ಒಳ್ಳೆ ಸುವಾಸನೆ ಬರ್ತದ, ಹಬ್ಬು ವಾಸನೆ ಬರ್ತದೆ. ಹಾಗೆ ಕೆಲವರು ಬಾಯಿ ತೆಗೆದ್ರೆ, ಗಂಟಲು ತೆಗೆದ್ರೆ ಎಲ್ಲ ಹೊಲಸು ಮಾತು, ದುರ್ಭಾಷೆ. ಸಮಾಧಿಯಲ್ಲಿ ಯಾವ ರೀತಿ ಕೆಟ್ಟ ವಾಸನೆ ಬರ್ತದೋ ಅದೇ ರೀತಿಯಲ್ಲಿ ಬಾಯಿ ತೆಗೆದ್ರೆ ಕೆಲವರು ಏನ್ ಮಾಡ್ತಾರೆ, ಎಲ್ಲ ಕೆಟ್ಟ ಮಾತುಗಳು ಮಾತಾಡ್ತಾರೆ. ಅವರ ನಾಲಿಗೆಯಿಂದ ವಂಚನೆ ಮಾತುಗಳಾಡ್ತಾರೆ, ಒಳ್ಳೆ ಮಾತೇ ಆಡಲ್ಲ. ಇವಾಗ್ಲೂ ಡಬಲ್ ಮೀಟಿಂಗ್ ಮಾತಾಡ್ತಾರೆ, ವಂಚಿಸುವಂತ ಮಾತುಗಳು, ಮೋಸದ ಮಾತುಗಳು ಮಾತಾಡ್ತಾ ಇರ್ತಾರೆ. ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ. ಈ ತುಟಿ ಇದೆಯಲ್ಲ, ಈ ತುಟಿ ಹಿಂದೆ ಒಳಗಡೆ ಏನದೆ ಅಂತ ಹಾವಿನ ವಿಷ ಇದೆ. ಹಾವು ಕಚ್ಚಿದ್ರೆ ವಿಷ ಹೆಂಗೆ ಇರ್ತದೋ ಅವ್ರ ಬಾಯಿಂದ ಬಂದ ಮಾತುಗಳು ಆ ರೀತಿ ಮನುಷ್ಯನ ಕೊಲ್ತವೆ, ಆ ರೀತಿ ಮನುಷ್ಯನ ಹಿಂಸೆ ಪಡಿಸ್ತದೆ. ಹಾಗಾಗಿ ಅಲ್ಲಿ ಏನಿರುತ್ತೆ, ಎಫೆಸ 5ನೇ ಅಧ್ಯಾಯ 4ನೇ ವಚನ ಕೂಡ ಏನ್ ಹೇಳ್ತದೆ? ಎಫೆಸ 5:4 ಯಾಕೆಂದರೆ ಉಪದ್ರವದಿಂದ ಎಫೆಸದವರು ಬರೆದ ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಸಾಕು. ಏನ್ ಹೇಳ್ತಾ ಇದ್ದೇನೆ? ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಇವು ಅಯುಕ್ತವಾಗಿದೆ. ಅಂದ್ರೆ ಇವು ಕೆಟ್ಟವುಗಳಾಗಿದೆ. ಇವು ಕೆಲವರು ಬಾಯಿ ತೆಗೆದ್ರೆ ಹೊಲಸು. ಅದೇ ಇಲ್ಲಿ ಹೇಳುವ ಪೌಲ್ ರೋಮಪುರದಲ್ಲಿ ಅವ್ರ ಗಂಟಲು ತೆರೆದ್ರೆ ಸಮಾಧಿ. ಸಮಾಧಿಯಲ್ಲಿ ಯಾವ ರೀತಿ ವಾಸನೆ ಬರ್ತದೋ ಆ ರೀತಿಯಲ್ಲಿ ಗಂಟಲು ತೆಗೆದ್ರೆ, ಬಾಯಿ ತೆಗೆದ್ರೆ ಬರೀ ಹೊಲಸು ಮಾತು, ಹುಚ್ಚು ಮಾತು. ಅಂದ್ರೆ ಏನ್ ಮಾತಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಅನೇಕ ಸಾರಿ ಅವ್ರು ಏನು ಮಾತಾಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ. ಆ ರೀತಿ ಬಾಯಿ ಬಂದಿದ್ದೆಲ್ಲ ಹುಚ್ಚನಾಯಿ ಯಾವ ರೀತಿ ಆ ಜನರನ್ನ ಯಾರು ಸಿಕ್ಕಿದ್ರೆ ಅವನ್ನೆಲ್ಲ ಕಚ್ತಾ ಹೋಗ್ತದೋ ಹಾಗೆ ಬಾಯಿ ತೆರೆದ್ರೆ ಆ ಹುಚ್ಚು ಮಾತುಗಳು ಮಾತಾಡ್ತಾರೆ. ಮತ್ತು ಕುಚೋದ್ಯ ಮಾತುಗಳು, ಸುಮ್ಮನೆ ಅವರು ಕುಚೋದ್ಯ ಮಾತು ಹೆಂಗಂದ್ರೆ ಅವ್ರೊಂದು ಮಾತು ಮಾತಾಡ್ಬಿಟ್ರೆ ಯಾರೋ ಚಾಕ್ ತಂದು ತಿವ್ದಂಗ ಆಗುತ್ತೆ, ನಮ್ಗೆ ಆ ಚಾಕ್ ತಂದು ತಿವ್ದಂಗ ಆಗುತ್ತೆ. ಆ ರೀತಿ ಚುಚ್ಚು ಮಾತುಗಳು, ಕುಚೋದ್ಯ ಮಾತುಗಳು ಇವು ಬೇಡ. ಇವು ದೇವ್ರ ಮಕ್ಕಳಿಗೆ ಶ್ರೇಷ್ಠಲ್ಲ. ಈ ಸಣ್ಣ ಸಣ್ಣ ಮಾತುಗಳಿಂದ, ಸಣ್ಣ ಸಣ್ಣ ವಿಷಯಗಳಿಂದ ದೊಡ್ಡ ಆಶೀರ್ವಾದಗಳು ಕಳ್ಕೊಂತೀರಿ. ಅದಕ್ಕಾಗಿ ನೀವೇನ್ ಮಾಡ್ಬೇಕಂದ್ರೆ, ಈ ನಿಮ್ಮ ಬಾಯಿಯಲ್ಲಿ ಬರುವಂತ ಪ್ರತಿಯೊಂದು ಮಾತು ಒಳ್ಳೇದಾಗಿರ್ಬೇಕು. ನಿಮ್ಮ ಬಾಯಿ ನಿಮ್ಮನ್ನ ಕೆಡಿಸ್ತದೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ 36ನೇ ವಚನದಲ್ಲಿ ಒಂದು ಮಾತು ಹೇಳುತ್ತೆ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಹಾಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ? ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತರೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದ ಅಪರಾಧಿ ಎಂದು ತೀರ್ಪು ಹೊಂದುವಿ. ಅಂದ್ರೆ ಮನುಷ್ಯನು ಅವನೇನೇನ್ ಮಾತನಾಡ್ತಾನೋ ಆ ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ನಾವೆಲ್ಲರೂ ಆ ಪರಲೋಕಕ್ಕೆ ಎತ್ತಲ್ಪಟ್ಟುವಾಗ ನಾವು ನಮ್ಮ ಬಾಯಿ ಹತೋಟಿಯಲ್ಲಿ ಇಟ್ಕೊಂಡು ಯಾವ ಕೆಟ್ಟ ಮಾತು, ಹೊಲಸು ಮಾತು, ಹುಚ್ಚು ಮಾತುಗಳು ಮಾತಾಡದೆ ದೇವ್ರಿಗೆ ಏನ್ ಕಲ್ಸ್ಕೊಟ್ಟೆ ಅದ್ರ ಪ್ರಕಾರ ನಾವು ಜೀವಿಸಿದ್ರೆ ದೇವ್ರ ಬಲಗಡೆ ಹೋಗ್ಬಿಡುತ್ತೆ, ತೀರ್ಪು ಹೋಗೋದಿಲ್ಲ. ಆದ್ರೆ ಈ ಕುಯುಕ್ತಿ ಮಾತುಗಳು ಇವೆಲ್ಲ ಮಾತಾಡ್ತಾರಲ್ಲ, ಕೆಟ್ಟ ಭಾಷೆಗಳೆಲ್ಲ ಬಳಸಿರ್ತಾರಲ್ಲ, ಆ ಒಂದೊಂದು ಮಾತುಗೂ ತೀರ್ಪಿರ್ತದೆ. ಏನೋ ಒಂದೊಂದು ಮಾತುಗೂ ಒಂದೊಂದು ಶಿಕ್ಷೆ ಇರುತ್ತೆ. ನಾವು ಸುಮ್ಮನೆ ಆಡುವಂತ ಒಂದೊಂದು ಮಾತುಗೂ ದೇವರ ರಾಜ್ಯದಲ್ಲಿ ನ್ಯಾಯ ಸಿಂಹಾಸನದಲ್ಲಿ ಯೇಸು ಸ್ವಾಮಿ ತೀರ್ಪು ಮಾಡುವಾಗ ತೀರ್ಪುಗೊಳಗಾಗಬೇಕು. ಅದಕ್ಕೆ ಈ ಲೋಕದಲ್ಲಿ ನಾವು ಆಶೀರ್ವಾದ ಕಳ್ಕೊಳ್ತೀವಿ, ಆ ಲೋಕದಲ್ಲಿ ನಿತ್ಯ ಜೀವಿತ ಕಳ್ಕೊಳ್ತೀವಿ. ಆತರ ಪ್ರಿಯ ನನ್ನ ಸಹೋದರರೇ, ನಾವು ಮಾತನಾಡುವುದರಲ್ಲಿ ನಾವು ಗಮನ ಇಟ್ಟು ಮಾತನಾಡಬೇಕು.
ನಾವು ಮಾತನಾಡುವ ವಿಷಯದಲ್ಲಿ ಗಮನ ಇಟ್ಟು ಮಾತನಾಡಬೇಕು. ಯಾರನ್ನಾದ್ರೂ ಏನಾದರೂ ಮಾತಾಡ್ಬೇಕಂದ್ರೆ ಫಸ್ಟ್ ನಾನು ಯಾರು, ನಾನು ದೇವ್ರ ಮಗಳು, ನಾನು ದೇವ್ರ ಮಗಳು. ಒಂದು ವೇಳೆ ಮಾತಾಡ್ಬಿಡ್ತಾನೆ, ಅವನು ಮಾತಾಡ್ಬಿಟ್ಟಿದ್ದಾನೆ ಅನ್ಕೊಂಡ್ರಿ, ಅವನು ಮಾತಾಡಿದಾನಂತ ನಾನು ಮಾತಾಡಬಾರ್ದು. ಆಯ್ತು ಹೋಗಪ್ಪ, ದೇವ್ರಿಗೆ ಒಳ್ಳೇದು ಮಾಡಲಿ. ನಾನು ಕೆಲವ್ರಿಗೆ ಹೇಳ್ತಾ ಇರ್ತೀನಿ, ಯಾರನ್ನ ಈ ರೀತಿ ನಿಮ್ಮನ್ನ ಬೈದ್ರೆ ಕೆಲವರು ಈ ಲೋಕಾನುಸಾರವಾಗಿ ಕೆಲವರು ಜಗಳ ಮಾಡುವಾಗ ಮೊದ್ಲು ಏನಂತಾರೆ, ಈ ಹೆಂಗಸ್ರ ಜಗಳ ಮಾಡ, ನೀ ಮಕ್ಕ ಮುಯ್ಯ, ನೀನು ಮಖ ಮುಚ್ಚ ಅಂತಾರೆ. ಮಖ ಮುಚ್ಚ ಅಂದ್ರೆ ಏನು? ನೀನು ಸತ್ತೋಗಿ ನಿನ್ನ ಮಣ್ಣಲ್ಲಿ ಹಾಕಿ ನೀನು ಮಖ ಮುಚ್ಚಿಲೆ ಅಂತ. ಅವಾಗ ನಾವೇನ್ ಮಾಡ್ಬೇಕಂದ್ರೆ, ಆ ತರ ಯಾರನ್ನ ಅಂದ್ರೆ ನೀ ಮಕ್ಕ ಮುಯ್ಯ ಅಂದ್ರೆ ದೇವ್ರು ನಿನ್ನ ಆಶೀರ್ವದಿಸಿದೆ ಅಂದ್ರೆ, ನಿನ್ನ ಮಖ ಮುಚ್ಚಂದ್ರೆ ದೇವ್ರು ನಿನ್ನ ಆಶೀರ್ವಾದ. ಅವಾಗ ಏನಾಗುತ್ತಂದ್ರೆ ಅವ್ರು ಕೆಟ್ಟ ಪದಗಳು ಬಳಸುವಾಗ ನಾವು ಒಳ್ಳೆ ಪದಗಳಿಂದ ಅವ್ರನ್ನ ಆಶೀರ್ವಾದ ಮಾಡುವಾಗ ದೇವ್ರ ವಾಕ್ಯವನ್ನು ನೆರವೇರಿಸಿ. ಏನ ವಾಕ್ಯ? ನಿನ್ನಂತೆ ನಿನ್ನ ನೆರವೇರಿಸು, ನಿನ್ನ ಹಿಂಸೆ ಪಡಿಸೋದ ಪ್ರಾರ್ಥಿಸು. ಆ ವಾಕ್ಯನ ನಾವು ಆ ಮಾತಿನ ಮುಖಾಂತರ ನೆರವೇರಿಸ್ತೀವಿ. ಅವನು ನಿನ್ನ ಮಖ ಮುಚ್ಚ ಅಂದ್ರೆ ನಮ್ಮ ಮನೆಯನ್ನು ಮುಚ್ಚಿಬಿಡೋದಿಲ್ಲ. ನನ್ನ ಮಖ ಮುಚ್ಚ ಅಂತೇಳಿ ನಾವು ಜಗಳಕ್ಕೆ ಹೋದ್ರೆ ಅಲ್ಲಿ ಜಗಳ ಆಗ್ತದೆ, ನ್ಯಾಯ ತೀರ್ಪಿನಲ್ಲಿ ನಾವು ತೀರ್ಪು ಹೋಗ್ತೀವಿ. ಹಾಗಾಗಿ ನಾವು ಮಾತನಾಡುವ ಮಾತುಗಳಲ್ಲಿ ಕೆಲವು ಸಾರಿ ಗಮನವಿಟ್ಟು ಆಲೋಚನೆ ಮಾಡಿ ಮಾತನಾಡ್ಬೇಕು. ಕೆಲವು ರಾಜಕಾರಣ ಮಾತಾಡ್ತಾರೆ ನೋಡ್ರಿ, 10 ಮಾತು ಮಾತಾಡಿದ್ರೆ ಒಂದೇ ಮಾತು ಮಾತಾಡ್ತಾರೆ. ಕೆಲವು ರಾಜಕಾರಣ ಜೋರಾಗಿ ಮಾತಾಡ್ತಾ ಇರ್ತಾರೆ. ಮಾತಾಡೋರ್ನೆಲ್ಲ ಕಾಮೆಂಟ್ಗಳು ಮಾಡ್ತಾ ಇರ್ತಾರೆ. ನನ್ನಂತವ್ರು ನಿಮ್ಮಂತವ್ರು ಎಲ್ಲರೂ ಫೇಸ್ಬುಕ್ ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ನೋಡುವ ಕಾಮೆಂಟ್ಗಳು ಮಾಡ್ತಾರೆ. ಅವನಿಗೆಲ್ಲ ತಿಕ್ಕಲಿಟ್ಟಿದೆ, ಅವನಿಗೆಲ್ಲ ನಾಯಿ ಕಚ್ಚಿದೆ, ಅದಕ್ಕೆ ಅವನು ನಾಳೆಗೆ ಬಿಗಿಡ್ದೆ ಮಾತಾಡ್ತಾನೆ. ಯಾರನ್ನ ಜಾಸ್ತಿ ಮಾತಾಡ್ತಾರೆ ಅಂದ್ರೆ ಈ ಸಿಟಿ ರವಿನ ಮಾತಾಡ್ತಾರೆ, ಪ್ರತಾಪ್ ಸಿಂಹನ ಮಾತಾಡ್ತಾರೆ. ಕೆಲವು ಸಾರಿ ಅಶೋಕನ ಮೊನ್ನೆ ಯಾರು ಅಶ್ವಥ್ ನಾರಾಯಣ ಅಂತೇಳಿ ಬಿಜೆಪಿ ಅದನ್ನ ಮುಖ್ಯಮಂತ್ರಿ ಬೈದ್ ಬಿಡ್ತಾರೆ. ಈ ಅಶೋಕ ಏನು ಅಶ್ವಥ್ ನಾರಾಯಣ ನಾಲ್ಕಕ್ಕೆ ಕಡಿವಾಣಿಲ್ದೆ ಮಾತನಾಡ್ತಾನೆ. ದೊಡ್ಡವರು ಚಿಕ್ಕವರನ್ನ ಭಯಭಕ್ತಿ ಇಲ್ಲದೆ ಮಾತನಾಡ್ತಾನೆ. ನೀನು ವಿರೋಧ ಪಕ್ಷದಲ್ಲಿ ಇದೆಯಾ, ನಾವು ಅಧಿಕಾರದಲ್ಲಿ ಇದ್ದೀವಿ, ನಿಜವಾಗ್ಲೂ ನೀನು ಖಂಡಿಸ್ಬೇಕು, ನೀನು ಎಚ್ಚರಿಸಬೇಕು. ನೀನು ಎಚ್ಚರಿಸಿದ್ರೆ ನಾವು ಜಾಗ್ರತೆ ಪಡೋದು, ಅದು ಹಕ್ಕು, ನಿನ್ನ ಹಕ್ಕು. ನೀನು ಬೈಯುವಾಗ ಏನ್ ಮಾಡ್ಬೇಕು, ಇಲ್ಲ ಎಚ್ಚರಿಸುವಾಗ ಏನ್ ಮಾಡ್ಬೇಕಂದ್ರೆ ದೊಡ್ಡವನು ಚಿಕ್ಕವನು ಅಂತ ಆಲೋಚನೆ ಮಾಡಿ ಮಾತಾಡ್ಬೇಕು. ಅವ್ರ ವಯಸ್ಸೇನು, ನಿನ್ನ ವಯಸ್ಸೇನು, ನೀನು ಹಾಗೆ ಮಾತಾಡ್ಬೋದಾ? ಅವ್ರ ರಾಜಕಾರಣ ಏನು, ನಿನ್ನ ರಾಜಕಾರಣ ಏನು, ಅವ್ರು ಎಷ್ಟು ಹಿರಿಯರು ಅಂತವನು ಅವನು ಇವನು ಅಂತ ನೀನು ಏಕವಚನದಲ್ಲಿ ಮಾತಾಡಿದ್ರೆ ಅದು ಒಳ್ಳೇದಲ್ಲ ಅಂತೇಳಿ ಬುದ್ಧಿವಾದಗಳು ಹೇಳ್ತಾರೆ. ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ ಮಾತನಾಡೋ ಮಾತುಗಳು ಸರಿಯಾದ ರೀತಿಯಲ್ಲಿ ಮಾತಾಡೋದನ್ನ ನಾವು ಕಲಿಬೇಕು. ಎರಡನೇದಾಗಿ ನಾವು ನೋಡುತ್ತೇವೆ, ಕೆಲಸ ಮಾಡುವ ಸಮಯದಲ್ಲಿ ಚಿಕ್ಕ ಚಿಕ್ಕ ತಪ್ಪುಗಳು. ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕೆಲ್ಸಕ್ಕೆ ಹೋಗಿರ್ತೀವಿ, ಕೆಲಸ ಮಾಡ್ತಾ ಇರ್ಬೇಕು. ನಮ್ಮ ಕೆಲಸ ಏನಿದೆ ಆ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನನ್ನ ಜೀವಿತದಲ್ಲಿ ನಾನು ಕೆಲಸ ಮಾಡುವಾಗ, ಈ ಹೊಲಗಳು ಕೊಯ್ಯಕ್ಕೆ ಹೋಗುವಾಗ, ಅಗಿಯಕ್ಕೆ ಹೋಗುವಾಗ, ಇಲ್ಲ ಗಾರೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ, ಇಲ್ಲ ಕಲ್ಲು ಹೊರುವಂತ ಸಮಯದಲ್ಲಿ, ಮರಳು ಹೊರುವಂತ ಸಮಯದಲ್ಲಿ ನನ್ನ ಜೊತೆಯಲ್ಲಿ ಕೆಲವ್ರು ಇರ್ತಾ ಇದ್ರು. ಅವ್ರು ಪಕ್ಕಾ ಸೋಂಬೇರಿಗಳು. ಈ ಕಲ್ಲು ಹೊರ್ತಾ ಇರ್ತೀವಿ ಅನ್ಕೊಂಡ್ರಿ, ಆ ಕಡೆ 5 ಜನ, ಈ ಕಡೆ 5 ಜನ, ಒಂದು 10 ಮಾಳ 5 8 ಮಾಳ 6 ಮಾಳ ಈತ ಕಲ್ಲು ಹೊತ್ಕೊಂಡು ಹೋಗ್ತಾ ಇರ್ತೀವಿ. ಎಲ್ಲರಿಗೂ ಸಮವಾಗಿ ಭಾರ ಇದ್ರೆ ಯಾರಿಗೂ ಕಷ್ಟ ಅನ್ಸಲ್ಲ. ಕೆಲವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಭುಜ ಕೊಟ್ಟು ಬಿಡ್ತಾ ಇದ್ರು, ಮುಂದೆ ಇರೋನ್ ಭುಜ ಕೊಟ್ಬಿಟ್ಟು ಏನ್ ಮಾಡ್ತಾ ಇದ್ರು, ಅವ್ರು ಸ್ವಲ್ಪ ಹಿಂಗ್ ಬುಗ್ಗಿ ನಡೆಯೋದು. ಅಂದ್ರೆ ಅವ್ರ ಭಾರ, ಕಲ್ಲು ಭಾರ ಅವ್ರು ಒತ್ಕೊಂಡ್ರೆ ಸುಮ್ಮನೆ ಜೊತೆಲಿ ಇದ್ದೀನಿ ಇದ್ದು ಹಿಂಗ್ ಬಗ್ಕೊಂಡು ಹೋಗೋದು. ಅಂದ್ರೆ ಹಿಂದೆ ಇರೋನು ಮುಂದೆ ಇರೋನು ಇವನ್ ಬಾರಲ್ಲ ಅವ್ರು ಹೋಗ್ತಾ ಇರ್ತಾರೆ. ಅಂದ್ರೆ ಆ ರೀತಿ ಕಷ್ಟ ಪಡುವಂತನು ಏನ್ ಮಾಡ್ತಾರೆ, ದೇವ್ರ ವಾಕ್ಯ ಹೇಳ್ತದೆ. ಏನ್ ಹೇಳ್ತದೆ? ಎಫೆಸ 4:28 ವಚನ ಏನ್ ಹೇಳುತ್ತೆ? ಎಫೆಸ 4:28 ವಚನ, ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವರಿಂದ ಆಗುವುದು. ನೋಡಿ, ಕಳ್ಳತನ ಮಾಡ್ಬೇಡಪ್ಪ. ನೀನು ಯಾವ್ದಾದ್ರು ಕೆಲಸ ಮಾಡು. ನೀನ್ ಕೆಲಸ ಮಾಡುವಾಗ ನಿಯತ್ತಾಗಿ ಮಾಡ್ಬೇಕು. ನಾವು ಕೆಲ್ಸಕ್ಕೆ ಹೋಗ್ತೀವಿ ಅನ್ಕೋ, ಏನೋ ಒಂದ್ ಕೆಲ್ಸಕ್ಕೆ ಹೋಗಿರ್ತೀವಿ, ಆ ಕೆಲಸದಲ್ಲಿ ನಿಯತ್ತಾಗಿ ಕೆಲಸ ಮಾಡ್ಬೇಕು. ಗಾರ್ಮೆಂಟ್ಸ್ಗೆ ಹೋಗಿರ್ತೀವಿ ಅನ್ಕೊಂಡ್ರಿ, ಗಾರ್ಮೆಂಟ್ಸ್ ಅಲ್ಲಿ ನಿಯತ್ತಾಗಿ. ಕಂಪನಿಗೆ ಹೋಗ್ತೀವಿ ಅಂದ್ರೆ ನಮ್ಮ ಕೆಲಸ ಏನೇನೋ ಮಾಡ್ಕೊಂಡು ಬರ್ಬೇಕು. ಆಫೀಸ್ ಕೆಲಸಗಳು
ಹಾಗೇನು ಸರ್ಕಾರದಲ್ಲಿ ಕೆಲಸಗಳು ಒಳ್ಳೆ ಸಂಬಳ ಕೊಡ್ತಾ ಇರ್ತಾರೆ. ಒಳ್ಳೆ ಸಂಬಳ ಕೊಟ್ರು ಕೆಲವ್ರು ಏನ್ ಮಾಡ್ತಾರೆ, ಗಿಮ್ಮಳಕ್ಕಾಗಿ ಅಂದ್ರೆ ಲಂಚಕ್ಕಾಗಿ ಆ ಫೈಲ್ಗಳು ಬೇಜಾನು ಪೆಂಡಿಂಗ್ ಇಟ್ಟಿರ್ತಾರೆ. ಸರ್ಕಾರದ ಕೆಲಸ 8 ಗಂಟೆ ಮಾಡಬೇಕು, 10 ಗಂಟೆಗೆ ಇವರು ಆಫೀಸ್ಗೆ ಹೋಗ್ಬೇಕು ಅಂದ್ರೆ 11 ಗಂಟೆಗೆ 12 ಗಂಟೆಗೆ ಹೋಗ್ತಾರೆ. ಮತ್ತೆ ಹೋಗಿ ಅಲ್ಲಿ ಸೈನ್ ಹಾಕ್ತಾರೆ, ಹಾಜರಾಗಿದ್ದೀನಿ ಅಂತೇಳಿ. ಮತ್ತೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ತಾರೆ, ಏನೋ ಕೆಲಸ ಇದ್ರೆ ಒಂದು ಸ್ವಲ್ಪ ಮಾಡ್ತಾರೆ, ಆಮೇಲೆ ಟೀ ಅಂತ ಆಚೆ ಹೋಗ್ತಾರೆ. ಅವಾಗ ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿ ಬರ್ತಾರೆ. ಆಮೇಲೆ ಊಟ ಟೈಮ್ ಆಯ್ತು, ಊಟ ಅಂತೇಳಿ 1 ಗಂಟೆ ಹೋಗ್ಬಿಡ್ತಾರೆ. ಮತ್ತೆ ಇನ್ನೊಂದು ಯಾರೋ ಬರ್ತಾರೆ, ಕಾಯ್ಕೊಂಡೇ ಇರ್ತಾರೆ ಕೆಲಸ ಮಾಡ್ಲಿ ಅಂತೇಳಿ. ಸಾರ್ ಏನೋ ನೋಡಿ ಸರ್, ಇರಪ್ಪ ಕೆಲಸ ಜಾಸ್ತಿ ಇದೆ. ಅವ್ರ ಕೆಲಸನೇ ಮಾಡಲ್ಲ. ಯಾಕೆ ಕೆಲಸ ಮಾಡಲ್ಲ ಅಂದ್ರೆ ಅವ್ರು ಏನನ್ನ ಕೊಡ್ತಾರೆ ನೋಡೋಣ, ಅವ್ರೇನನ್ನ ಲಂಚ ಕೊಡ್ತಾರೆ ನೋಡೋಣ, ಆಮೇಲೆ ಫೈನಲ್ ಸೈನ್ ಮಾಡೋಣ, ಆಮೇಲೆ ಬರ್ಕೊಡೋಣ ಅಂತ ಸರಿಯಾದ ಕೆಲಸನೇ ಮಾಡಲ್ಲ. ಅಂತವ್ರಿಗೆ ಏನಾಗುತ್ತಂದ್ರೆ ದೇವರ ತೀರ್ಪಿನ ದಿನದಲ್ಲಿ ಭಯಂಕರವಾದ ಕಷ್ಟ ಆಗ್ತದೆ. ಅವನು ಎಷ್ಟು ದುಡಿದ್ರು ಕೊನೆಗೆ ಅವ್ರ ಮಕ್ಕಳು ಕೂಡ ತಿನ್ನದೆ, ಅವ್ರು ಕೂಡ ತಿನ್ನದೆ ಪರರು ತಿಂದು ಹೋಗ್ಬಿಡ್ತಾರಂತೆ. ಈ ಅನೇಕರು ಸ್ವಿಸ್ ಬ್ಯಾಂಕ್ಗಳಲ್ಲಿ ಮಾಡ್ತಾ ಇದ್ದಾರೆ. ಆ ಕೋಟಿ ಸಾವಿರಾರು ಕೋಟಿ ತಗೊಂಡೋಗಿ ಸ್ವಿಸ್ ಬ್ಯಾಂಕ್ ಮಾಡ್ತಾ ಇದ್ದಾರೆ. ಸೀಕ್ರೆಟ್ ನಂಬರ್ ಇಟ್ಕೊಂಡಿರ್ತಾರೆ, ಅದು ಯಾರಿಗೂ ಕೊಟ್ಟಿರಲ್ಲ. ಅವರಲ್ಲೇ ಇಟ್ಕೊಂಡಿರ್ತಾರೆ. ಸಡನ್ ಆಗಿ ಸತ್ತೋಗ್ಬಿಟ್ಟಂದಕ್ಕೂ ಆ ದುಡ್ಡೆಲ್ಲ ಸಾವಿರಾರು ಕೋಟಿ ಏನಾಗ್ತದೆ, ಆ ಬ್ಯಾಂಕ್ ಅವರು ಎತ್ಕೊಂಡ್ ಬಿಡ್ತಾರೆ. ಅವ್ರು ಯಾರಿಗೂ ಕೊಡೋದಿಲ್ಲ. ಯಾಕಂದ್ರೆ ಬ್ಯಾಂಕ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಇವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವಾಗ ಬ್ಯಾಂಕ್ ಅವ್ರು ತಗೊಂಡು ಅವರು ಮಜಾ ಮಾಡ್ತಾರೆ. ಹಾಗೆ ಪರರ ಪಾಲಾಗಿ ಹೋಗ್ಬಿಡ್ತದೆ. ಅದಕ್ಕೆ ಕೆಲಸ ಮಾಡುವ ಸಂದರ್ಭದಲ್ಲಿ ಕೂಡ ನಮ್ಗೆ ಏನ್ ಕೆಲಸ ಇದೋ ಆ ಕೆಲಸ ನಿಯತ್ತಾಗಿ ಮಾಡ್ಬಿಟ್ಟು ನಾವು ಬಂದ್ರೆ ಅದು 5 ರೂಪಾಯಿ ಆಗ್ಲಿ, ಅದು 5,000 ಆಗ್ಲಿ, ಅದು ಕೈಗೆ ಬಂದ್ರೆ ಅದು ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ. 5,000 ತಿಂಗಳೆಲ್ಲ 5,000 ಬರ್ತದೆ ಅನ್ಕೊಂಡ್ರೆ 5,000ದಲ್ಲೇ ಜೀವನ ಮಾಡ್ಬೋದು. ಅಮ್ಮನೆ ಯಾರೋ ಒಬ್ರು ಹೇಳ್ತಾ ಇದ್ರು, ಸಾರ್ ನಮ್ ಕಡೆ 1,200 ರೂಪಾಯಿ ಇದ್ರೆ ತಿಂಗಳೆಲ್ಲ ಜೀವನ ಮಾಡ್ಬಿಡ್ತೀವಿ. ಬಾಗಲಕೋಟೆ ಬೆಳಗಾಂ ಕಡೆ 100 ರೂಪಾಯಿ ಅಂತ ಇವುಗಳು ಕೂಲಿ. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಕೆಲಸ ಮಾಡಿದ್ರೆ 100 ರೂಪಾಯಿ ಕೂಲಿ ಅಂತ ಹೆಂಗಸರಿಗೆ. ಏನೋ ಸೀಸನ್ ಅಲ್ಲಿ ಈ 200 ಇಲ್ಲ 300 ರೂಪಾಯಿ ಕೊಡ್ತಾರಂತೆ. ಸೀಸನ್ ಇಲ್ಲ ಅಂದ್ರೆ 100 ರೂಪಾಯಿ ಕೊಡ್ತಾರಂತೆ. 100 ರೂಪಾಯಿಗೆ 1 ಲೀಟರ್ ಆ ಎಣ್ಣೆ ಬರೋದಿಲ್ಲ. ಆದ್ರೂ ಅವರು ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೇನಿದೆಯೋ ಅದರಲ್ಲೇ. ಅಂದ್ರೆ ಹಾಗಾಗಿ ಕೆಲಸ ಮಾಡೋ ಕಡೆ ಕೂಡ ನಾವು ಏನ್ ಮಾಡ್ಬೇಕು, ಒಳ್ಳೆ ರೀತಿಯಲ್ಲಿ ಮತ್ತಾಯನ್ ಬರೆದ ಸುವಾರ್ತೆಯಲ್ಲಿ 6ನೇದೇ ಹೇಳ್ತದೆ, 27ನೇ ವಚನ ಏನ್ ಹೇಳ್ತಂದ್ರೆ, ಮತ್ತಾಯನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 27ನೇ ವಚನ. ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದಕ್ಕೆ ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದ್ಯಾಗೋ ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೂ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ನೋಡ್ರಿ, ಈ ದುಡಿಬೇಕು ಅಂದ್ರೆ ಖಂಡಿತ ಪ್ರತಿಯೊಬ್ಬರು ದುಡಿಬೇಕು. ದುಡಿಯುವಾಗ ನಾವೇನ್ ಮಾಡ್ಬೇಕು, ಅದು ವೇಸ್ಟ್ ಆಗದ ರೀತಿಯಲ್ಲಿ ನಾವ್ ಏನ್ ಮಾಡ್ಬೇಕು, ಏನ್ ತಿನ್ಬೇಕು, ಏನ್ ಕುಡಿಬೇಕು ಎಲ್ಲ ದೇವ್ರಿಗೆ ಗೊತ್ತು. ಹಾಗಾಗಿ ನಾವು ಕೆಟ್ಟು ಹೋಗೋದಕ್ಕೆ ಹಾಗಾಗಿ ದುಡಿಬಾರ್ದು. ಕೆಟ್ಟು ಹೋಗೋದಕ್ಕೆ ನಾವು ದುಡಿಬಾರ್ದು. ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ದೇವ್ರು ಖಂಡಿತ ಕೊಡ್ತಾನೆ. ನಾವು ಕಷ್ಟಪಡುವಾಗ ಒಳ್ಳೇದಕ್ಕಾಗಿ ದುಡಿಬೇಕು. ಅನೇಕ ಸಾರಿ ಚಿಂತೆ ಮಾಡ್ತೀವಿ, ಅಯ್ಯೋ ಹೆಂಗಪ್ಪ, ಏನಪ್ಪ, ಹೇಗಪ್ಪ ಅಂತೇಳಿ. ನಿಜವಾಗ್ಲೂ ಈ ಒಂದು ಗ್ರಾಮದಲ್ಲಿ ತಿಂಗಳಿಗೆ 50,000 ಸಂಪಾದನೆ ಮಾಡೋರು ಇದ್ದಾರೆ. ಅವರು ಊಟ ಮಾಡ್ತಾ ಇದ್ದಾರೆ. ತಿಂಗಳಿಗೆ 5,000 ಸಂಪಾದನೆ ಮಾಡುವಂತವ್ರು ಊಟ ಮಾಡ್ತಾ ಇದ್ದಾರೆ. ಏನು ಪೆನ್ಷನ್ 1,000 ಚಿಲ್ಲರೆ ಬರುವಂತವ್ರು ಅದರಲ್ಲಿ ಜೀವನ ಮಾಡುವಂತವ್ರು. ಎಲ್ಲರಿಗೂ ಒತ್ತು ಮುಟ್ತಾ ಇದೆ, ಎಲ್ಲರೂ ಒತ್ತು ಮುಟ್ತಾ ಇದೆ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಹಾಗಾಗಿ ಏನ್ ಮಾಡ್ಬೇಕಂದ್ರೆ ನಾವು ದುಡಿಬೇಕು, ಖಂಡಿತ ದುಡಿಬೇಕು. ಯಾವ ರೀತಿ ದುಡಿಬೇಕಂದ್ರೆ ದೇವರು ಕೊಟ್ಟಂತ ಕೆಲಸ ಯಥಾರ್ಥವಾಗಿ ಕೆಲಸ ಮಾಡ್ಬೇಕು. ಯಥಾರ್ಥವಾಗಿ ಕೆಲಸ ಮಾಡಿದ್ರೆ ದುಡಿದಾಗ ತೃಪ್ತಿಯಾಗಿ ನಾವು ಜೀವನ ಮಾಡ್ತೀವಿ. ತೃಪ್ತಿಯಾಗಿ ಜೀವನ ಮಾಡ್ತೀವಿ. ಅದನ್ನ ದುಡಿಯೋದ್ರಲ್ಲಿ ಕಳ್ಳಾಟಗಳಾಡ್ಕೊಂಡು ಸೋಂಬೇರಿ ಕೆಲಸಗಳು ಮಾಡ್ಕೊಂಡು ಬರೋರು ಅವ್ರು ಎಷ್ಟು ಸೋಂಬೇರಿ ಮಾಡ್ತಾರೋ ಅಷ್ಟು ಬೇಗ ಅದು ಕಳೆದೋಗ್ತದೆ. ಆ ದುಡ್ಡು ಮತ್ತೆ ಸಾಲಗಾರರಾಗ್ಬಿಡ್ತಾರೆ ಮತ್ತು ಕಷ್ಟಗಳು ಪಡ್ತಾರೆ. ಆದ್ರಿಂದ ಪ್ರೇರೆ ನಾವು ದುಡಿಯೋದ್ರಲ್ಲಿ ಕೆಲಸ ಮಾಡೋದ್ರಲ್ಲಿ ಕೂಡ ನಾವು ತಪ್ಪು ಮಾಡಬಾರ್ದು.
ಬೆಳಗ್ಗೆ 8 ಗಂಟೆಗೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಳ್ರಿ, 8 ಗಂಟೆ ಕೆಲಸದಲ್ಲಿ ಇರ್ಬೇಕು. ನಮ್ಗೆ ಒಂದು ರೆಸ್ಟ್ ಸಮಯ ಕೊಡ್ತಾರೆ, ಆ ಟೈಮಲ್ಲಿ ರೆಸ್ಟ್ ಮಾಡ್ಬೇಕು. ಮತ್ತೆ ನಮ್ ಕೆಲಸ ಎಷ್ಟು ಮುಗಿಬೇಕು ಅಷ್ಟೊತ್ತು ಮುಗಿಸ್ಕೊಂಡು ನಾವು ವಾಪಸ್ ಆಗ್ಬೇಕು. ಅವಾಗ ಆ ಕಷ್ಟಪಟ್ಟಿದ ಹಣ ಏನಾಗ್ತದೆ ಅಂದ್ರೆ ನಮ್ಮ ಹತ್ರ ಹಾಗೆ ಉಳ್ಕೊಳ್ತದೆ. ನಿಜವಾಗ್ಲು ನನ್ನ ಅನುಭವ ಹೇಳ್ತಾ ಇದ್ದೀನಿ. ಕಷ್ಟಪಟ್ಟಿದ ಹಣ ಯಾವತ್ತಿಗೂ ವೇಸ್ಟ್ ಆಗಲ್ಲ. ಋಣದಿಂದ ಸಂಪಾದನೆ ಮಾಡ್ತೀವಿ ಅನ್ಕೊಳ್ರಿ, ಮೈ ಸೋಂಬೇರಿ ಮಾಡಿಸ್ಕೊಂಡು ಉಳಿಸ್ಕೊಳ್ತೀವಿ ನೋಡ್ರಿ, ಏನೋ ಒಂದು ರೋಗ ಬಂದ್ಬಿಡ್ತದೆ. ಆ ಉಳಿತಾಯ ಮಾಡಿದ ಹಣ ಎಲ್ಲನೂ ಹೋಗಿ ಪಾಲಾಗ್ಬಿಡ್ತೀವಿ. ಡಾಕ್ಟರ್ ಕೊಟ್ಟು ಬಂದ್ಬಿಡ್ತೀವಿ, ಇಲ್ಲ ಮೆಡಿಕಲ್ ಸ್ಟೋರಲ್ಲಿ ಕೊಟ್ಟು ಬಂದ್ಬಿಡ್ತೀವಿ, ಇನ್ನು ಯಾವುದೋ ಒಂದು ರೂಪದಲ್ಲಿ ಹಣ ಹೋಗ್ಬಿಡ್ತದೆ. ಅದಕ್ಕಾಗಿ ಕೆಲಸ ಮಾಡೋದರಲ್ಲಿ ಕೂಡ ನಾವು ಸಣ್ಣ ತಪ್ಪು ಮಾಡಬಾರ್ದು. ಚಿಕ್ಕ ಚಿಕ್ಕ ತಪ್ಪುಗಳಿಂದ ದೊಡ್ಡ ದೊಡ್ಡ ಆಶೀರ್ವಾದ ನಾವು ಕಳ್ಕೊಳ್ತೀವಿ. ಮತ್ತು ನಡೆಯಲ್ಲಿ ನಾವು ನಡುವಂತ ನಡವಳಿಕೆ ಏನೋ ನಾವು ಯಾವ ರೀತಿ ನಡಿತೀವೋ ಅದರಲ್ಲಿ ಕೂಡ ನಮ್ಮ ನಡೆಯಲ್ಲಿ ಕೂಡ ಅನೇಕ ತಪ್ಪುಗಳು ಮಾಡುವಾಗ ನಾವೇನ್ ಮಾಡ್ತೀವಿ, ದೊಡ್ಡ ಆಶೀರ್ವಾದ ನಾವು ಕಳ್ಕೊಳ್ತೀವಿ. ಅಯ್ಯೋ, ಕೀರ್ತನೆಯಲ್ಲಿ 1ನೇ ಅಧ್ಯಾಯ 1ನೇ ವಚನ ಏನ್ ಹೇಳ್ತದೆ ನೋಡ್ರಿ, ಇಲ್ಲಿ ಒಂದೇ ಸಾಕಮ್ಮ. ಏನ್ ಹೇಳ್ತಾನೆ, ಯಾವನು ದುಷ್ಟರ ಆಲೋಚನೆ ಅಂತ ನಡೆಯದೆ. ಅಂದ್ರೆ ಅನೇಕರು ದುಷ್ಟರಿದ್ದಾರೆ ಈ ಲೋಕದಲ್ಲಿ. ಈ ಲೋಕದಲ್ಲಿರುವಂತಹ ದುಷ್ಟರ ಆಲೋಚನೆಯಂತೆ ನಾವು ನಡೀಬಾರ್ದು. ದುಷ್ಟರ ಆಲೋಚನೆಯಂತೆ ನಾವೇನ್ ಮಾಡಬಾರ್ದು, ನಾವು ನಡೀಬಾರ್ದು. ನಾವು ಯಾವ ರೀತಿ ನಡಿಬೇಕಂದ್ರೆ ದೇವರು ಏನ್ ಮಾರ್ಗ ತೋರಿಸಿದನೋ ಆ ಮಾರ್ಗದಲ್ಲಿ ನಾವು ನಡಿಬೇಕು. ನಮ್ಗೂ ಒಂದೊಂದು ಸಾರಿ ಸ್ವಲ್ಪ ಸುತ್ತ ಆಗ್ಬೋದು, ಆ ಸುತ್ತ ಆದ್ರೂ ಅದೇ ದಾರಿಯಲ್ಲಿ ಹೋಗ್ಬೇಕು. ಏನೋ ಇದು ನ್ಯಾರ ಇದೆ, ಇದು ಸ್ವಲ್ಪ ಹತ್ರ ಸಿಗ್ತದೆ ಅಂತೇಳಿ ಆ ದಾರಿಯಲ್ಲಿ ಹೋದ್ರೆ ನಾವು ಅಲ್ಲಿ ಜಾರಕ್ಕೆ ಅವಕಾಶ ಇರ್ತದೆ. ಆ ದಾರಿಯಲ್ಲಿ ನಮ್ಗೆ ಅಪಾಯಗಳು ಸಂಭವಿಸಬಹುದು. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಯೇಸು ಕ್ರಿಸ್ತನು ಯಾವ ಮಾರ್ಗದಲ್ಲಿ ನಮ್ಗೆ ದಾರಿ ತೋರಿಸ್ಕೊಟ್ಟಿರ್ತಾನೋ ಅದೇ ದಾರಿಯಲ್ಲಿ ನಾವು ಹೋಗ್ಬೇಕು. ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ತೀವಿ 4ನೇ ಅಧ್ಯಾಯ 14-15 ವಚನಗಳಲ್ಲಿ ಏನ್ ಹೇಳ್ತದೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ. ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ. ನೋಡ್ರಿ ಏನಂತ, ದುಷ್ಟರ ಮಾರ್ಗದಲ್ಲಿ ಸೇರದಿರು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ದುಷ್ಟರು ನಡೆಯುವಂತ ಮಾರ್ಗ ಅದು ಸರಿ ಇಲ್ಲಪ್ಪ. ಇವಾಗ ಕಳ್ಳರ ಜೊತೆಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಅಂದ್ಕೊಳ್ರಿ, ಕಳ್ಳರ ಜೊತೆಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ. ನಾವು ಕಳ್ಳರಲ್ಲ, ಆದ್ರೆ ಕಳ್ಳನ ಜೊತೆಲಿ ಹೋಗ್ತಾ ಇದ್ವಿ ಏನಾಗ್ತದೆ, ಕಳ್ಳನೇ. ಯಾರೋ ಪಾಪದ ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಜೊತೆಲಿ ನಾವಿದ್ರೆ ಏನಾಗ್ತದೆ, ನಾವು ಪಾಪಿಗಳೇ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದೇನೆ, ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲೇ ನಡೆಯಬೇಡ. ಯಾವನು ಕೆಟ್ಟವನು ಯಾವುದೋ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತಾನೆ, ಅವನಿಗೇನು ನೇರವಾದ ದಾರಿಯಲ್ಲಿ ಹೋಗೋಕೆ ಭಯ. ನಾನು ಯಾರೋ ಒಬ್ಬರು ನನ್ನ ಜೊತೆಲಿ ಒಬ್ಬರು ಸೇರಿದ್ರು, ಒಬ್ಬ ವ್ಯಕ್ತಿ. ಅವರು ನಾನು ಜೊತೆಲಿ ಯಾವಾಗ್ಲೂ ಓಡಾಡ್ಬೇಕು. ಓಡಾಡಂತಾಗ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಆ ಮನುಷ್ಯ ಯಾವಾಗ್ಲೂ ಈ ರಸ್ತೆ ನೇರವಾಗಿದೆಯಲ್ಲ, ಈ ರೀತಿಯಲ್ಲಿ ಇವಾಗ ಹಿಂಗ್ ಹೋಗ್ಬೇಕಂದ್ರೆ ನೇರವಾಗಿ ಹೋಗ್ಬಿಡ್ಬೋದಲ್ಲ, ರೋಗ ಈಗ ಹೋಗ್ತಾ ಇರ್ಲಿಲ್ಲ, ಹಿಂಗ್ ಸುತ್ಕೊಂಡು ಹೋಗೋದು. ನಾನು ಎಲ್ಲ ಕಡೆನು ಈ ಟೌನ್ ಅಲ್ಲಿ ಎಷ್ಟೋ ಕಡೆ ನೇರವಾದ ರಸ್ತೆಗಳು ಹೋಗ್ತಾ ಇರ್ಲಿಲ್ಲ, ಸಂದುಗಳಲ್ಲಿ ಹೋಗೋದು. ಯಾಕಪ್ಪ ಹಿಂಗ್ ಹೋಗ್ತೀವಿ, ನೇರವಾಗಿ ಇಲ್ಲ, ಅಲ್ಲಿ ಯಾರನ್ನ ನೋಡ್ಬೇಕು, ಅವ್ರನ್ನ ಯಾರು ನೋಡಂಗಿಲ್ಲ, ಸುಮ್ಮನೆ ಮರ್ಸೋದಕ್ಕೆ ಹೋಗೋದು, ಅಲ್ಲಿ ಸುಮ್ಮನೆ ಹಂಗ್ ನಿಲ್ಸೋದು, ಹಂಗ್ ನೋಡೋದು, ಮತ್ತೆ ಇಲ್ಲ ಅವರು ಹೋಗಬಾರ್ದು. ಒಂದು ಸಾರಿ ಏನಾಯ್ತಂದ್ರೆ ಯಾಕೋ ಮರ್ತಂಗ ಆ ದಾರಿಯಲ್ಲಿ ಹೋಗ್ಬಿಟ್ಟ. ಆ ಹೋಗುವಾಗ ಆ ಮಧ್ಯದಲ್ಲೇ ಯಾರ ಹತ್ರ ಒಬ್ಬರ ಹತ್ರ ಸಾಲ ಮಾಡಿದ್ದಾರೆ. ಸಾಲ ಮಾಡಿಬಿಟ್ಟು ಇಬ್ರು ಸೇರಿ ಬಡ್ಡಿಗೆ ಅಂತ ತಗೊಂಡಿದ್ದಾರೆ. ಬಡ್ಡಿನೂ ಕೊಟ್ಟಿಲ್ಲ, ಅಸಲು ಕೊಟ್ಟಿಲ್ಲ. ಎಷ್ಟು ವರ್ಷ? 3 ವರ್ಷ ಅವ್ರ ಕೈಗೆ ಸಿಗದೆ ಓಡಾಡ್ತಾ ಇದ್ದಾರೆ. ಅವರು ಸಿಕ್ಕಾಕೊಂಡ್ಬಿಟ್ರು. ಬಂದು ಹೆಂಗಂದ್ರೆ ಬೈದ್ಬಿಟ್ರು. ಆಮೇಲೆ ನನ್ನ ಮುಖ ನೋಡಿದ್ರು. ಸರ್, ಏನು ನೀವು ಒಳ್ಳೆಯವರು ಇದ್ದಂಗೆ, ಈ ಕಳ್ಳನ ಮಕ್ಕಳ ಜೊತೆ ಓಡಾಡ್ಬೇಡಿ ಸರ್, ನೀವು ಕಳ್ಳರಾಗ ಹೋಗ್ತೀರಿ. 3 ವರ್ಷ ಆಗಿದೆ, ದುಡ್ಡು ತಗೊಂಡು ಕೊಟ್ಟಿಲ್ಲ, ಅಸಲು ಕೊಟ್ಟಿಲ್ಲ, ಬಡ್ಡಿಲೇ ಕೊಟ್ಟಿಲ್ಲ. ಇವನ್ ನೋಡಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಅವ್ರು ನೋಡಿದ್ರೆ ಇವ್ರಿಬ್ರು ಕಳ್ಳನ ಮಕ್ಕಳು ತಪ್ಪಿಸ್ಕೊಂಡು ಓಡಾಡ್ತಾ ಇದಾರೆ. ಇಂಥವ್ರ ಜೊತೆಲಿ ನೀವು ಓಡಾಡ್ಬೇಡ್ರಿ ಅಂದ್ಬಿಟ್ರು. ನೋಡು, ಯಾವತ್ತದ್ದು ಒಂದ್ಸಾರಿ. ಹಾಗಾಗಿ ಅನೇಕ ಸಾರಿ ನಾವೇನ್ ಮಾಡ್ತೀವಿ ಅಂದ್ರೆ ಅಂತವರ ಮಾರ್ಗದಲ್ಲಿ ನಾವು ನಡೆದಾಗ ನಾವು ಕೂಡ ಏನು ತಪ್ಪಾದ ಮಾರ್ಗಕ್ಕೆ ಬಿದ್ದೋಗ್ತೀವಿ. ಅವಾಗ ಏನಾಗುತ್ತೆ, ನಾವು ಕೂಡ ಪಾಪದಲ್ಲಿ ಬಿದ್ದೋಗ್ತೀವಿ ಮತ್ತು ಬರುವಂತ ಆಶೀರ್ವಾದ ಕಳ್ಕೊಳ್ತೀವಿ. ನಮ್ಮ ನಡೆ ಚೆನ್ನಾಗಿರ್ಬೇಕು.
ಯಾರನ್ನ ಜೊತೆಯಲ್ಲಿ ನಾವು ನಡೀತಾ ಇದ್ರೆ, ಓ ಇವರು ಪರವಾಗಿಲ್ಲಪ್ಪ, ಉದಾಹರಣೆಗೆ ರಾಮಕೃಷ್ಣ ಪರವಾಗಿಲ್ಲ, ಹಿಂದಿನ ದಿನ ಏನೋ ಇತ್ತು ಆದ್ರೆ ಈಗ ಪರವಾಗಿಲ್ಲ, ಈಗ ಯೇಸುವನ್ನು ಕಂಡುಕೊಂಡು ಒಳ್ಳೆ ಮಾರ್ಗದಲ್ಲಿ ನಡೀತಾ ಇರ್ತದೆ. ನೋಡ ಮಾತು ಎಷ್ಟು ಚೆನ್ನಾಗಿರ್ತದೆ. ಅದಕ್ಕೆ ನಾವು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು. ನಾವು ಸೊಟ್ಟ ದಾರಿಗಳು ನಡೆದ್ರೆ ಏನಾಗುತ್ತಂದ್ರೆ ನಾವು ಇದಾಗ್ತೀವಿ. ಮತ್ತು 15ನೇ ವಚನ ಹೇಳ್ತದೆ, ಅದಕ್ಕೆ ದೂರವಾಗಿರು, ಅದರಲ್ಲಿ ನಡೆಯದೆ ಓರೆಯಾಗು, ಮುಂದೆ ಮುಂದೆ ನಡೆ. ಯಾರೋ ಕಳ್ಳರೋ, ಸುಳ್ಳರೋ, ವ್ಯಭಿಚಾರಿಗಳು, ನಾನಾ ರೀತಿ ಪಾಪದ ಮಾರ್ಗದಲ್ಲಿ ಜೀವಿಸ್ತಾ ಇರ್ತಾರೆ, ಅವ್ರು ಹೋಗ್ತಾ ಇರ್ತಾರೆ. ಅವಾಗ ನಾವು ಅವ್ರ ಹಿಂದೆ ಹೋಗುವಂತ ಸಂದರ್ಭ ಬಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಮುಂದೆ ಮುಂದೆ ಫಾಸ್ಟ್ ಆಗಿ ಹೋಗ್ಬಿಡೋದು. 4 ಹೆಜ್ಜೆ ಅವ್ರ ಹಿಂದಕ್ಕೆ ಬಿಟ್ಬಿಟ್ಟು ಅವ್ರ ಹಿಂದೆ ಹೋದ್ರೂ ಒಂಥರ ಇದಾಗ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಅವ್ರ ಬಿಟ್ಟು ನಾವು ಮುಂದಕ್ಕೆ ಓಡ್ಬಿಡ್ಬೇಕು. ಮುಂದಕ್ಕೆ ಸ್ವಲ್ಪ ಫಾಸ್ಟ್ ಒಂದು ದೊಡ್ಡ ದೊಡ್ಡ ಹೆಜ್ಜೆಗಳು ಹಾಕೊಂಡು ಅವ್ರು ದಾಟಿ ಹೋಗ್ಬಿಡ್ಬೇಕು. ಅವ್ರು ನಮ್ಮ ಹಿಂದೆ ಬರೋದು ನಮ್ಗೂ ಅವ್ರಿಗೆ ಸಂಬಂಧ ಇರಲ್ಲ. ನಾನು ಅನೇಕ ಸಾರಿ ಅಷ್ಟೇ ಬೈಕ್ ಓಡಿಸುವಾಗ ಜೊತೆಗಾರರು ಯಾರೋ ಇರ್ಲಿದ್ದು, ನನಗೆ ಒಬ್ಬರಿಂದ ಹೋಗ್ಬೇಕಂದ್ರೆ ನನ್ಗೆ ಇಷ್ಟ ಆಗೋದಿಲ್ಲ. ನನ್ಗೆ ಇಷ್ಟ ಆಗೋದೇನೆ ಇಲ್ಲ ಒಬ್ಬರಿಂದ ಹೋಗ್ಬೇಕಂದ್ರೆ. ಒಂದು ಹೆಜ್ಜೆ ನಾನೇ ಮುಂದೆ ಇರಬೇಕು, ಅದೇನ ಆಗಲಿ. ಹಾಗೆ ಖಂಡಿತ ನಾವು ನಮ್ಮ ಮಾರ್ಗದಲ್ಲಿ, ನಮ್ಮ ನಡೆಯಲ್ಲಿ ಕೂಡ ಸಣ್ಣ ಸಣ್ಣ ತಪ್ಪುಗಳು ಮಾಡಿದ್ರೆ ನಾವು ದೊಡ್ಡ ಆಶೀರ್ವಾದಗಳು ಕಳ್ಕೊಳ್ತೀವಿ. 4ನೇದಾಗಿ ನಾವು ನೋಡ್ತೀವಿ, ಪ್ರೀತಿಯಲ್ಲಿ ಚಿಕ್ಕ ಚಿಕ್ಕ ತಪ್ಪುಗಳು. ಪ್ರೀತಿಸುವುದರಲ್ಲಿ ಕೂಡ ಅದೇನೋ ತೆಲುಗಲ್ಲಿ ಒಂದು ಮಾತು ಹೇಳ್ತಾರೆ, ಏನಂತ, ಊಟದ ವಿಷಯದಲ್ಲಿ ಒಂದು ಮಾತು ಹೇಳ್ತಾರೆ, ಏನಂದ್ರೆ ನೀವು ಒಳ್ಳೊಚ್ಚರಿ ಮುಳುಗು ಸಿಪ್ಪುಕಟ್ಟ, ನಾವು ಒಳ್ಳೊಚ್ಚರಿ ತೇಲು ಸಿಪ್ಪುಕಟ್ಟ, ಏನೋ ಒಂದು ಕತೆ. ನಿಮ್ಮವ್ರು ಬಂದಿದ್ದಾರೆ, ಅದು ಏನೋ ಮೇಲೆ ಕೇಳು, ನನ್ನವ್ರು ಬಂದಿದ್ದಾರೆ ಒಳಕ್ಕೆ ಹೋಗು ಅಂದ್ರೆ. ಒಂದು ಸಾರು, ಉದಾಹರಣೆಗೆ ಒಂದು ಚಿಕನ್ ಸಾರು ಮಾಡಿದೀವಿ, ನನ್ನವ್ರು ಬಂದ್ರೆ ನಾನು ಬಡಿಸುವಾಗ ಏನ್ ಮಾಡ್ತೀನಿ, ಸೌಟನ್ನ ಕೆಳಕ್ಕೆ ಹಾಕ್ಬಿಟ್ಟು ಒಳಕ್ಕೆ ಹಾಕಿ ಪೀಸ್ಗಳೈತಿ ಹಾಕೋದು. ಬೇರೆಯವ್ರು ಬಂದ್ರೆ ಆ ಮೇಲೆ ತಿಳಿ ಸಾರೈತಿ ಹಾಕೊಂಡು ಹೋಗೋದು. ಈ ಫಂಕ್ಷನ್ಗಳಲ್ಲಿ ಜಾಸ್ತಿ ನಡೀತದೆ. ಅದಕ್ಕೆ ಕೆಲವರು ಏನ್ ಮಾಡ್ತಾರೆ, ಭಟ್ರಿಗೆ ಒಪ್ಪಿಸ್ಬಿಡ್ತಾರೆ. ಇಲ್ಲಿ ಯಾರು ಹೆಚ್ಚು ಕಡಿಮೆ ಇಲ್ಲ, ಎಲ್ಲರಿಗೂ ಸಮಾಗಿ ಬಡಿಸಿರಂತೇಳಿ. ಅದೇ ನಾವುಗಳು ಬಡ್ಸಕ್ ಹೋದ್ರೆ ಏನಾದ್ರೆ, ನನ್ನವರಿದ್ರೆ ಸೌಟ್ನ ಒಳಕ್ಕೆ ಹಾಕೋದು, ಬೇರೆಯವ್ರು ಬಂದ್ರೆ ಸೌಟ್ ಮೇಲಕ್ಕೆ ಹಾಕೋದು. ಅದು ಮಾಡಬಾರ್ದು, ಅದು ತಪ್ಪು. ಅದಕ್ಕೆ ಏನ್ ಮಾಡೋದು, ಪ್ರೀತಿಯಲ್ಲಿ ನಾವು ಚಿಕ್ಕ ಚಿಕ್ಕ ಪ್ರೀತಿ. ನೋಡ್ರಿ, 1 ಯೋಹಾನ 3ನೇ ವಚನ ಏನ್ ಹೇಳುತ್ತೆ, 1 ಯೋಹಾನ ಬರೆದ 1ನೇ ಪತ್ರಿಕೆ 3ನೇ ವಚನ ಏನ್ ಹೇಳುತ್ತೆ, ನಾವು ಕಂಡು ಕೇಳಿದ್ದು ನಿಮಗೆ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿ ಪಡಿಸುತ್ತೇವೆ. 3ನೇ ಅಧ್ಯಾಯ 11ನೇ ವಚನ, ಯೋಹಾನ 3ನೇ ಅಧ್ಯಾಯ 1 ಯೋಹಾನ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿಂದಲೂ ಕೇಳಿದ ವಾಕ್ಯವಾಗಿದೆ. ನೋಡ್ರಿ ಏನ್ ಹೇಳ್ತಾನೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದ ಕೇಳಿದ ವಾಕ್ಯವಾಗಿದೆ. ದೇವರು ಏನ್ ಹೇಳ್ತಾ ಇದ್ದಾನೆ, ಮೊದಲನೇ ಆಜ್ಞೆ ದೇವರಿಗೆ ಕೊಡ್ಬೇಕು, 2ನೇ ಆಜ್ಞೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು. ದೇವರು ಹೇಳಿದ ಮಾತನ್ನೇ ಯೋಹಾನು ಕೂಡ ಏನ್ ಹೇಳ್ತಾನೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದ ಕೇಳಿದ ವಾಕ್ಯ. ಅಂದ್ರೆ ನಾವು ಪ್ರೀತಿ ಮಾಡೋದ್ರಲ್ಲಿ ಕೂಡ, ಇವಾಗ ಸಭೆಗೆ ಇಷ್ಟು ಜನ ಇದೀವಿ ಅಂದ್ಕೊಳ್ರಿ, ಎಲ್ಲರೂ ಒಂದೇ ಸಮ ಪ್ರೀತಿ ಮಾಡ್ಬೇಕು. ನಾವು ಇಲ್ಲಿ ದೇವರ ಸಭೆಯಲ್ಲಿ ಬಂದಿದ್ದೀವಿ, ನಮ್ಮ ಮನೆಯಲ್ಲಿ ನಮ್ಮದು ಪ್ರತ್ಯೇಕ. ಒಂದು ವೇಳೆ ಸಭೆಗೆ ಬಂದ್ಮೇಲೆ ನಾವೇನೇ ತಿನ್ಲಿ ಕುಡಿಲಿ ಮಾತುಕತೆ ಆಗ್ಲಿ, ಎಲ್ಲರಿಗೂ ಒಬ್ರಿಗೆ ವಿಶ್ ಮಾಡ್ರೆ ಎಲ್ಲರಿಗೂ ವಿಶ್ ಮಾಡ್ಬೇಕು. ಅದು ಕ್ರಿಸ್ತನ ಪ್ರೀತಿ. ಪ್ರೀತಿಯಲ್ಲಿ ನಾವು ನನ್ನವರು ನಿನ್ನವರು ಇನ್ನೊಬ್ರು ಅಂತೇಳಿ ನಾವು ಹೆಚ್ಚು ಕಡಿಮೆ ಮಾಡಬಾರ್ದು. ನಮ್ಮ ಪ್ರೀತಿಯಲ್ಲಿ ಯಾವಾಗಲೂ ಒಳ್ಳೆ ರೀತಿಯಲ್ಲಿ ಪ್ರೀತಿ ಮಾಡಬೇಕು. ಪ್ರೀತಿಯಲ್ಲಿ ಹೆಚ್ಚು ಕಡಿಮೆ ಮಾಡಬಾರ್ದು. 23ನೇ ವಚನ ಹೇಳುತ್ತಮ್ಮ, 23ನೇ ವಚನ, ದೇವರ ಆಜ್ಞೆ ಯಾವುದೆಂದರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಕ್ರಿಸ್ತನ ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ನೋಡ್ರಿ, ದೇವರು ನಮ್ಗೆ ಏನ್ ಕೊಟ್ಟಿದ್ರೆ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾವು ಯಾವತ್ತೂ ಪ್ರೀತಿಯಲ್ಲಿ ಚಿಕ್ಕ ಚಿಕ್ಕ ತಪ್ಪುಗಳು ಮಾಡಿದ್ರೆ ದೊಡ್ಡ ದೊಡ್ಡ ಆಶೀರ್ವಾದಗಳು ಮಾಡ್ತಾರೆ. ಯೇಸು ಸ್ವಾಮಿ 12 ಜನ ಇದ್ರು. 12 ಜನ ಒಂದೇ ರೀತಿ ಇದ್ರ? ಒಬ್ಬೊಬ್ರಿಗೆ ಒಂದೊಂದು ಆಸೆ ಇತ್ತು. ಪೇತ್ರನ್ಗಾದ್ರೆ ನಾನು ಲೀಡರ್ ಆಗ್ಬೇಕು ಅಂತ ಇತ್ತು. ಇನ್ನಿಬ್ರು
ಅವ್ರ ತಾಯಿ ಬಂದು ಕೇಳ್ತಾರೆ, ನನ್ನ ಮಕ್ಕಳು ನಿನ್ ಬಲಗಡೆ ಒಬ್ಬರು ಎಡಗಡೆ ಒಬ್ಬ ನನ್ನ ಮಕ್ಕಳಿಗೆ ಸ್ಥಾನ ಕೊಡ್ಬೇಕು ಅಂತ ಇರ್ತದೆ. ಇನ್ನೊಬ್ಬರು ಇರ್ತಾನೆ ಹಣದ ಆಸೆ ಅವನಿಗೆ, ಯಾರಿಗೆ? ಯೂದನಿಗೆ, ಇಸ್ಕರಿ ಯೂದನಿಗೆ ಹಣದ ಆಸೆ. ನಾನು ಖಜಾಂಚಿ ಆಗಿರ್ಬೇಕು, ಆ ಬಂದಿದ್ದ ಹಣ ಎಲ್ಲ ನಾನು ತೆಗೆದು ತಿನ್ನಬೇಕು ಅಂತ ಅವನ ಆಸೆ ಇತ್ತು. ಇನ್ನೊಬ್ಬನಿಗೆ ಆಸೆ ಇತ್ತು, ನಾನು ಯೇಸು ಸ್ವಾಮಿ ಎದೆ ಮೇಲೆ ಇರಬೇಕು ಅಂತ. ಯಾರು? ಯೋಹಾನನು ಯೇಸು ಸ್ವಾಮಿ ನೆಚ್ಚಿನ ಶಿಷ್ಯ. ಅವನಿಗೇನು ಯಾವುದ್ರ ಮೇಲೆ ಆಸೆ ಇಲ್ಲ, ನಾನು ದೇವ್ರ ಜೊತೆಲೇ, ನಾನು ಯೇಸು ಸ್ವಾಮಿ ಜೊತೆಲೇ ಇರಬೇಕು ಅಂತ. ಹಾಗೆ ಯೇಸು ಸ್ವಾಮಿ ಕೂಡ ಅವನ್ ಪ್ರೀತಿ ಮಾಡಿದ ತಾಯಿಯನ್ನ ಯೋಹಾನನ್ಗೆ ಒಪ್ಪಿಸ್ಕೊಡ್ತಾ, ಯೇಸು ಸ್ವಾಮಿ ಆದ್ಮೇಲೆ ಇಗೋ ನಿನ್ನ ತಾಯಿ, ಇಗೋ ನಿನ್ನ ಮಗನು ಅಂತ ಹೇಳಿ ಯೇಸು ಸ್ವಾಮಿ ಮೇಲೆ ಅವನ್ಗೆ ಗೊತ್ತಿತ್ತು ನನ್ನ ತಾಯಿ ನೀವು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ. ಯೇಸು ಸ್ವಾಮಿಗೆ ತಮ್ಮಂದಿರಿದ್ರು, ತಂಗಿರಿದ್ರು, ಆದ್ರೆ ಅವ್ರ ಮೇಲೆ ನಂಬಲಿಲ್ಲ. ಯಾಕಂದ್ರೆ ಅವರು ಚಿಕ್ಕಂದಲೇ ತಾಯಿನ ದೂಷಣೆ ಮಾಡ್ತಾ ಇದ್ರು ಯೇಸು ಸ್ವಾಮಿ ನಿಮಿತ್ತ. ಹಾಗಾಗಿ ನಾನು ಹೋದ ಮೇಲೆ ಇವ್ರು ನಾನು ನೋಡ್ಕೊಳ್ಳಲ್ಲ ಅಂತ. ಆದ್ರೆ ನಮ್ಮ ಪ್ರೀತಿಯಲ್ಲೂ ಕೂಡ ಸಮವಾದ ಪ್ರೀತಿ. ಯೇಸು ಸ್ವಾಮಿ ಏನೋ ಶಿಲ್ಬೆಗೆ ಹಾಕಿದಾಗ ಏನ್ ಹೇಳ್ತಾನೆ? ಮೊದಲನೇ ಮಾತು ಏನ್ ಹೇಳ್ತಾನೆ ಯೇಸು ಸ್ವಾಮಿ? ತಂದೆಯೇ ಅವರಿಗೆ ಕ್ಷಮಿಸು, ತಾವೇನ್ ಮಾಡ್ತೀರಾ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಒಡೆದೋನ್ನ, ಉಗುಳ್ದೋನ್ನ, ಮುಳ್ಳಿನ ಕಿರೀಟ ಹಾಕ್ದೋನ್ನ, ಬರ್ಜಿಯಲ್ಲಿ ತಿವುದೋನ್ನ ಎಲ್ಲರನ್ನು ಒಂದೇ ರೀತಿಯಲ್ಲಿ ತಂದೆಯೇ ಅವನು ಅಂದ್ರೆ ಎಲ್ಲರನ್ನು ಪ್ರೀತಿ ಮಾಡದಂತೆ. ಆತನ ಪ್ರೀತಿಯಲ್ಲಿ ಲೋಕದರ್ಶನ. ದೇವರು ಪಕ್ಷಪಾತಿ ಅಲ್ಲ, ಎಲ್ಲರೂ ಸಮಾನ ಪ್ರೀತಿ. ಹಾಗೆ ದೇವರ ಮಕ್ಕಳಾಗಿರುವಂತ ನಾವುಗಳು ಕೂಡ ನಮ್ಮಲ್ಲಿ ಪಕ್ಷಪಾತ ಇರಬಾರದು. ನಾವು ಪ್ರೀತಿಯಲ್ಲಿ ಸಮವಾದ ದೇವರ ಪ್ರೀತಿಯನ್ನೇ ಎಲ್ಲರೂ ತೋರಿಸ್ಬೇಕು. ಆಗ ದೇವರಿಂದ ಬರುವಂತ ಆಶೀರ್ವಾದಗಳು ನಮ್ಗೆ ಬಂದೇ ಬರ್ತದೆ. ಮತ್ತು ಕೊಡುವುದರಲ್ಲಿ ಚಿಕ್ಕ ಚಿಕ್ಕ ತಪ್ಪುಗಳು, ದೇವರು ಕೊಡುವುದರಲ್ಲಿ ಏನೇ ಆಗ್ಲಿ ನಾವು ಕರೆಕ್ಟ್ ಆಗಿ ಯಾರಿಗಾದ್ರೂ ಕೊಡ್ಬೇಕಂದ್ರು ನಾವು ಕರೆಕ್ಟ್ ಆಗಿ ಕೊಡ್ಬೇಕು. ನಾನು ಹಳ್ಳಿಯಲ್ಲಿ ನಾನು ಜೀವಿಸುವಂತ ಸಂದರ್ಭದಲ್ಲಿ ಯಾರೋ ಪಕ್ಕದಲ್ಲಿ ಹಸಿಟ್ ಆಗೋಗಿರ್ತದೆ, ಸರಿಯಾಗಿ ಹಳ್ಳಿಗಳಲ್ಲಿ ಕರೆಂಟ್ ಇರಲ್ಲ, ಮತ್ತು ರಾಗಿ ಬೀಸುವಂತ ಕಲಗಳಿತ್ತು. ಅವರು ಬಂದು ಬೀಸಕ್ಕೆ ಸಮಯ ಇರಲ್ಲ. ಅವಾಗ ಬಂದು ಅಮ್ಮ ಸ್ವಲ್ಪ ಹಸಿಟ್ಟು ಕೊಡಮ್ಮ, ಒಂದು ಸೇರೋ ಅರ್ಧ ಸೇರೋ ಹಸಿಟ್ಟು ಕೊಡು ಅಂತ ಹೇಳಿದ್ರೆ, ಇಲ್ಲ ಒಂದು ಬಟ್ಲು ತಗೊಂಡು ಬರ್ತಾ ಇದ್ರು. ಬಟ್ಲು ತಗೊಂಡು ಈ ಬಟ್ಲಿಂದ ಹಸಿಟ್ಟು ಕೊಡಮ್ಮ, ಆಗೋಗಿದೆ, ಸಾಲ್ಟೇಜ್ ಬಂದಿದೆ, ನಾಳೆ ಹಾಕ್ಸ್ಕೊಂಡು ಬಂದು ಕೊಡ್ತೀನಿ ಅಂದ್ರೆ ಕೆಲವ್ರು ಏನ್ ಮಾಡ್ತಾ ಇದ್ರು, ಆ ಒಂದು ಮರದಲ್ಲಿ ಹಸಿಟ್ಟು ಹಾಕೊಂಡ್ ಬಿಡ್ತಾ ಇದ್ರು. ಹಾಕೊಂಡ್ಬಿಟ್ಟು ಆ ಬಟ್ಲ ಅದರಲ್ಲಿ ಇಟ್ಟು ಹಿಂಗೆ ಎತ್ಕೊಂಡು ಹಸಿಟ್ಟು ಎತ್ಕೊಂಡು ಹಿಂಗೆ ಏನು ಹೀಗೆ ಉದುರಿಸಿ ಅದರ ತುಂಬಾ ಮಾಡಿ ಅಳತೆ ಮಾಡ್ಕೊಡ್ತಾ ಇದ್ರು. ಇನ್ನು ಕೆಲವ್ರು ಹೋದ್ರೆ ಹಸಿಟ್ ಆಗೋದೆ, ಸ್ವಲ್ಪ ಹಸಿಟ್ ಕೊಡಮ್ಮ, ಸಾಲ್ಟೇಜ್ ಬಂದಿದೆ ಅಂದ್ರೆ ಹೋಗ್ ತಕ್ಷಣ ತಗೊಂಡ್ ಬಂದು ಏನ್ ಮಾಡ್ತಾ ಇದ್ರು, ಹಿಂಗೆ ಇದ್ರಲ್ಲಿ ಮರದಲ್ಲನೋ ಇಲ್ಲ ಅರವಿಯಲ್ಲ ಇದ್ರ ಮೂಟೆಯಲ್ಲಿ ಇದ್ರೆ ಹಿಂಗೆ ಹಾಕಿ ಹಿಂಗೆ ತುಂಬಿಸಿ ಕೊಡ್ತಾ ಇದ್ರು. ಅದಕ್ಕೆ ಸ್ವಾಮಿ ಒಂದ್ ಕಡೆ ಹೇಳ್ತಾನೆ, ಕೊಡ್ರಿ ನಿಮ್ಗೆ ಕೊಡೋದು ಜಡಿದು ಅಲ್ಲಾಡಿಸಿ ತುಂಬಿ ಹೊರಸೂಸುವಾಗ ನಿಮ್ಗೆ ಕೊಡ್ತಾರೆ. ಆದ್ರೆ ನಾವು ಕೊಡುವುದರಲ್ಲಿ ಕೂಡ ಯಥಾರ್ಥವಾಗಿ ಕೊಡ್ಬೇಕು. ಏನೇ ಆಗ್ಲಿ ನಮ್ಮ ಕೈಲಿ ಏನಿದೆಯೋ ಯಾರಿಗಾದ್ರೂ ಸಹಾಯ ಮಾಡ್ಬೇಕಂದ್ರೆ ಅದು ಯಥಾರ್ಥವಾಗಿ ಮಾಡ್ಬೇಕು. ಕೊಡುವುದರಲ್ಲಿ ನಾವು ಕರೆಕ್ಟ್ ಆಗಿ ಇದ್ ಮಾಡ್ಬೇಕು. ಇಬ್ರು ಬಂದಿದ್ದಾರೆ, ಅವ್ರಿಗೊಂದ್ ರೀತಿ ಇವ್ರಿಗೊಂದ್ ರೀತಿ. ಅದ್ ಪ್ರತ್ಯೇಕತೆ ನಿನ್ಗೇನಿದ್ರೆ ಸಪ್ರೇಟ್ ಆಗಿ ಕರ್ಸ್ಕೊ, ಒಬ್ಬರನ್ನೇ ಕರ್ಸ್ಕೊಂಡು ಅವ್ರಿಗೆ ಹೆಚ್ಚಾದ ಪ್ರೀತಿಯನ್ನು ತೋರಿಸಿ ಇರ್ತಾರೆ. ಎಲ್ಲರನ್ನು ಒಂದೇ ಸಾರಿ ನಾವು ಒಂದೇ ರೀತಿ ಪ್ರೀತಿ ಮಾಡಕ್ಕಾಗಲ್ಲ. ಕೆಲವರು ಹೆಚ್ಚು ಕಡಿಮೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಅವ್ರು ಪ್ರತ್ಯೇಕವಾಗಿ ಕರ್ಸ್ಕೊಂಡು ಇಲ್ಲ ಪ್ರತ್ಯೇಕವಾಗಿ ಅವ್ರನ್ನ ಹೋಗಿ ಪ್ರತ್ಯೇಕವಾಗಿ ಅವ್ರಿಗೆ ಇದ್ ಮಾಡ್ಬೇಕು. ಕೊಡೋದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ನೋಡ್ತೀವಲ್ಲ, ಲೂಕನ್ ಬಾಕ್ಸುವಂತ 5:6-38 ನಾನು ಹೇಳ್ದಲ್ಲ, ಕೊಡ್ರಿ ನಿಮಗೂ ಕೊಡೋದು, ಜಡಿದು ಅಲ್ಲಾಡಿಸಿ ತುಂಬಿ ಹೊರಸೂಸುವ ಹಾಗೆ ಕೊಡ್ರಿ. ಅಂದ್ರೆ ದೇವ್ರಿಗೆ ಕೊಡುವಾಗ ಇಲ್ಲ ಯಾರಿಗೋ ಸಹಾಯ ಮಾಡುವಾಗ ದೇವ್ರ ಏನ್ ಮಾಡ್ತಾನೆ, ಜಡಿದು ಅಲ್ಲಾಡಿಸಿ ಹಿಂಗೆ ಅಲ್ಲಾಡಿಸಿ ಹಿಂಗ್ ಪುಟ್ಟಿ ಅದು ಚೆನ್ನಾಗಿ ತುಂಬುವ ತನಕ ಅಲ್ಲಾಡಿಸಿ ತುಂಬಿ ಹೊರಸೂಸುವಾಗ ಕೊಡ್ತಾರಂತೆ ದೇವ್ರು. ಮತ್ತೆ ಇನ್ನೂ ಒಂದು ವಚನ ಜ್ಞಾನೋಕ್ತಿ 19:17 ಏನ್ ಹೇಳ್ತದೆ, ಜ್ಞಾನೋಕ್ತಿ 19:17 ಬಡವರಿಗೆ ದಯ ತೋರಿಸುವನು, ಯೆಹೋವನಿಗೆ ಸಾಲ ಕೊಡುವವನು. ನೋಡ್ರಿ, ಹಲ್ಲೆಲೂಯಾ. ಬಡವನಿಗೆ ಸಹಾಯ ಮಾಡುವಂತವನು ಯೆಹೋವನಿಗೆ ಸಾಲ ಕೊಡುವಂತ, ದೇವರಿಗೆ ಸಾಲ ಕೊಟ್ಟಂಗಿದ್ದೆ. ಯಾರೋ ನಿಮ್ಮ ಮನೆ ಹತ್ರ ಭಿಕ್ಷುರು ಬಂದ್ರು, ಈ ಊರಲ್ಲಿ ಬಂದಿದ್ದಾರೆ, ಈ ಬೀದಿಯಲ್ಲಿ ಬಂದಿದ್ದಾರೆ,
ಅಲ್ಲಿಂದ ಕಡೆಯಿಂದ ಲೇದು ಮುಂದಕ್ಕೆ ಹೋ, ಇಲ್ಲ ಮುಂದಕ್ಕೆ ಹೋಗಪ್ಪ, ಇಲ್ಲ ಮುಂದಕ್ಕೆ ಹೋಗಮ್ಮ ಅಂತ ಹೇಳ್ತಾ ಇರ್ತಾರೆ. ಊರಲ್ಲೇ ಒಂದು 4-5 ಬೀದಿ ಸುತ್ತು ಬಿಟ್ಟಿರ್ತಾರೆ. ಬಿಸಿಲು ಬೇರೆ ಹೇರ್ತಾ ಇರ್ತದೆ, ನತ್ತಿಗೆ ಹೊಡಿತಾ ಇರ್ತದೆ. ಆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಂದಿರ್ತಾನೆ, ಭಿಕ್ಷಗಾರ ಬಂದಿರ್ತಾರೆ. ಇಲ್ಲ 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 ಅಂತ ಹೋಗ್ತಾ ಇದ್ರೆ ಏನಾಗುತ್ತಂದ್ರೆ ಬರ್ತಾನೇ ಇರ್ತಾರೆ. ಆದ್ರೆ ಯಾರೋ ಒಂದು ಮನೆಯಲ್ಲೇ ಒಂದು ಸ್ವಲ್ಪ ಕೊಟ್ರೆ ಅವ್ರ ಮನಸ್ಸಲ್ಲಿ ತೃಪ್ತಿಯಾಗಿ ದೇವ್ರು ನೀನು ಬಾಳ್ಬೇಕಮ್ಮ, ದೇವ್ರು ನಿನ್ನ ಆಶೀರ್ವಾದ ಮಾಡಲ್ಲ, ಮನಸ್ಸು ಸಮಾಧಾನ ಹೋಗ್ತಾರೆ ಅಂತ ಬಡವರಿಗೆ ನೀನು ಸಹಾಯ ಮಾಡುವಾಗ ದೇವ್ರಿಗೆ ನೀನು ಸಾಲ ಕೊಟ್ಟಂತೆ. ಅವ್ರು ನಿನ್ಗೆ ವಾಪಸ್ ಕೊಡಲ್ಲ. ಏನೋ ಒಂದು 5 ರೂಪಾಯಿ 10 ರೂಪಾಯಿ ಒಂದು ಇಡಿ ಇಟ್ಟು ಒಂದು ಪಾವು ಅಕ್ಕಿನೋ ಕೊಟ್ರೆ ನಿನ್ಗೇನು ಲಾಸ್ ಆಗಲ್ಲ. ಆದ್ರೆ ಆ ಕೊಟ್ಟಿದ್ದು ದೇವರು ನಿನ್ಗೆ ಬಡ್ಡಿ ಸಮೇತ ಕೊಡ್ತಾನೆ. ಏನ್ ಹೇಳ್ತಾ ಇದ್ದೇನೆ, ಬಡವರಿಗೆ ಸಹಾಯ ಮಾಡೋನು ಯೆಹೋವನಿಗೆ ಸಾಲ ಕೊಡುವುದು, ಸಾಲ ಕೊಟ್ಟಂತೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡ್ತಾನೆ. ಅಂದ್ರೆ ದೇವ್ರು ನಿನ್ ಬಡ್ಡಿ ಚಕ್ರ ಬಡ್ಡಿ ಸಮೇತ ನಿನ್ ಕೊಡ್ತಾನೆ ವಾಪಸ್. ನನ್ನ ಸಹೋದರರೇ, ಕೊಡುವಾಗ ಕೂಡ ನಾವು ಕೊಟ್ರೆ ಯಥಾರ್ಥವಾಗಿ ಕೊಡ್ಬೇಕು. ಕೊಡುವಾಗ ಕೊಟ್ರೆ ಎಡವಾಗ. ಕೆಲವು ಕಡೆ ಹೋಗುವಾಗ ಕಾಣಿಕೆಗಳು ಕೊಡ್ಬೇಕಂದ್ರೆ ಕೆಲವರು ಅವ್ರು ಸಣ್ಣದಾಗಿ ಕೊಡೋದೇ ಇಲ್ಲ, ಅವ್ರಿಗೆ ಇರ್ಲಿ ಇಲ್ದ ಹೋಗ್ಲಿ ದೊಡ್ಡದಾಗೆ ಕೊಡ್ತಾರೆ. ಯಾಕಂದ್ರೆ ಒಂದು ಮಾತಿದೆ, ಎಲ್ಲಿ 2 ಕೊರಿಂಥ 9ನೇ ಅಧ್ಯಾಯದಲ್ಲಿ ಎಲ್ಲಿದೆ ಅದು, ಕೊರಿಂಥ ಪತ್ರಿಕೆಯಲ್ಲಿದೆ. ಒಂದು ಕಡೆ ಇದೆ, ಏನಂತೆ, ಸ್ವಲ್ಪವಾಗಿ ಬಿತ್ತುವನು ಸ್ವಲ್ಪವಾಗಿ ಕೊಯ್ತಾನೆ, ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ತಾನೆ ಅಂತಿದೆ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ನೋಡ್ರಿ, ಸ್ವಲ್ಪವಾಗಿ ಬಿತ್ತಿದ್ರೆ ಸ್ವಲ್ಪವಾಗಿ ಕೊಯ್ತಾನೆ, ಹೆಚ್ಚಾಗಿ ಬಿತ್ತಿದ್ರೆ ಹೆಚ್ಚಾಗಿ ಕೊಯ್ತಾನೆ. ಹಾಗಾಗಿ ಕೊಡುವುದರಲ್ಲಿ ಕೂಡ ನಾವೇನ್ ಮಾಡ್ಬೇಕು, ಹಿಂದಕ್ಕೆ ಹೋಗ್ಬಾರ್ದು. ಸಣ್ಣ ಸಣ್ಣ ತಪ್ಪುಗಳು ದೊಡ್ಡ ದೊಡ್ಡ ಆಶೀರ್ವಾದ ಕಳ್ಕೊಳ್ತೀವಿ. ಧರ್ಮೋಪದೇಶ ಕಂಡ 5ನೇ ಅಧ್ಯಾಯ 10ನೇ ವಚನದಲ್ಲಿ ಏನ್ ಹೇಳ್ತದೆ, ಧರ್ಮೋಪದೇಶ ಕಂಡ 5ನೇ ಅಧ್ಯಾಯ 10ನೇ ವಚನ ಏನ್ ಹೇಳುತ್ತೆ, 15ನೇ ಅಧ್ಯಾಯ ಧರ್ಮೋಪದೇಶ ಕಂಡ 15ನೇ ಅಧ್ಯಾಯ 10ನೇ ವಚನ, ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರವಾದ ಮನಸ್ಸಿಂದಲೇ ಕೊಡಬೇಕು, ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿ ಪಡಿಸುವನು. ಆಮೆನ್, ಹಲ್ಲೆಲೂಯಾ. ನೋಡ್ರಿ ಏನ್ ಹೇಳ್ತಾ ಇದ್ದಾರೆ, ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರವಾದ ಮನಸ್ಸಿನಿಂದಲೇ ಕೊಡಬೇಕು, ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಆಮೆನ್, ಹಲ್ಲೆಲೂಯಾ. ನಾವು ಕೊಡುವಾಗ ಒಳ್ಳೆ ಮನಸ್ಸಿಂದ ಉದಾರವಾಗಿ ಕೊಡುವಾಗ, ಈ ಕೊಡುವುದರ ಮುಖಾಂತರ ದೇವರೇನು ಮಾಡ್ತಾರೆ ಅಂದ್ರೆ, ಎಲ್ಲ ಕೆಲಸಗಳಲ್ಲಿ ನೀನ್ ಏನೇನ್ ಕೆಲಸ ಮಾಡ್ತೀಯೋ ಎಲ್ಲ ಕೆಲಸಗಳಲ್ಲಿ ಏನ್ ಮಾಡ್ತಾನೆ, ಎಲ್ಲ ಪ್ರಯತ್ನಗಳಲ್ಲಿ. ಬೆಳಗ್ಗೆ ದೇವ್ರ ಮಹಾಕೃಪೆ ನೋಡ್ರಿ, ನಾನು ಅಂದ್ಕೊಂಡಿದ್ದೆ ನಾನಿರುವಂತ ಏರಿಯಾದಲ್ಲಿ ಕ್ರೈಸ್ತರು ಯಾರು ಇಲ್ಲ ಅಂತೇಳಿ, ನಾನೊಬ್ಬನೇ ಇರೋದು ಅಂದ್ಕೊಂಡಿದ್ದೆ. ಅಲ್ಲಿ ಒಬ್ಬ ಮಗಳು, ನಮ್ಮ ಮನೆ ಪಕ್ಕದ ಒಬ್ಬ ಮಗಳು ಬಂದಿದೆ, ಲಿಂಗಾಯತರು. ಆ ಮಗಳು ಎಷ್ಟೋ ದಿನದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಂತ, ನೆಲ್ಲೂರು ಕಡೆ ಅವ್ರದ್ದು, ಆಂಧ್ರ. అక్కడి ఇంకా వచ్చినామే, అయ్యో నేను పోతాను, నాకు భాష రాదు సరిగ్గా అక్కడ, అంతా నీళ్ళ మధ్యలో పోతాను, ఎట్లా నేనేం చేయాలా ಅಂದ್ರೆ ಸೀಕ್ರೆಟ್ ಕ್ರೈಸ್ತರು. ಯಜಮಾನ್ ಗೊತ್ತಿಲ್ಲ, ತಂದೆ ತಾಯಿಗಳು ಗೊತ್ತಿಲ್ಲ. ಯವನಸ್ಥ ಮಗಳು, ಅವ್ರ ತಾಯಿ ಅವ್ರ ಅಕ್ಕಂದ್ರು ಇಬ್ರು ಮಾತ್ರ ದೇವ್ರು ನಂಬ್ಕೊಂಡಿದ್ದಾರಂತೆ. ಅವ್ರ ಅಪ್ಪನ ಇಲ್ದಾಗ ಹೋಗಿ ಚರ್ಚ್ಗೆ ಹೋಗಿ ಬಂದ್ಬಿಡ್ತಾರೆ, ಹೋಗಿ ಪ್ರೇಯರ್ ಮಾಡ್ಕೊಂಡು ದೇವ್ರ ರಕ್ಷಣೆ ಹೊಂದಿದ್ದಾರೆ. ಆ ಮಗಳು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದಾವೆ, ನಾವು ರಕ್ಷಣೆ ಹೊಂದಿದ್ದೀವಿ, ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ, ನನ್ನ ಮಧ್ಯ ನನಗೆ ಯಾರಾದ್ರೂ ಸಿಗ್ತಾರೋ ಇಲ್ವೋ ಅಂತ ಹೇಳಿ. ಇಲ್ಲಿ ಬಂದ್ರೆ ಸೇವಕರೇ ನಮ್ಮ ಮನೆಯಲ್ಲಿ ಪಕ್ಕದ ಮನೆಯಲ್ಲಿ ಇದ್ದಾರೆ ಅಂದ್ರೆ ನನ್ಗೆ ತುಂಬಾ ಸಂತೋಷ ಆಯ್ತು. ನಮ್ಮೆಲ್ಲ ಬಂಧುಗಳಿಗೆಲ್ಲ ಹೇಳಿದೆ, ಅಮ್ಮ ನಾನು ಹೋದ್ರೆ ನಮ್ಮ ಪಕ್ಕದ ಮನೇಲಿ ಪಾಸ್ಟ್ರೇ ಇದಾರಮ್ಮ,
ನನ್ಗೆ ಎಷ್ಟೋ ಖುಷಿ ಆಯ್ತು, ನಾನು ಇನ್ನು ಓದಬೇಕು, ಡಾಕ್ಟರ್ ಆಗಬೇಕು, ನನ್ಗೆ ಚೆನ್ನಾಗಿ ಪ್ರೇಯರ್ ಮಾಡ್ರಿ ಅಂತೇಳಿ ಆ ಮಗಳಿಗೆ ಒಂದು ಒಳ್ಳೆ ಕಾಣಿಕೆ ಕೊಟ್ಟು ಪ್ರೇಯರ್ ಮಾಡಿಸ್ಕೊಂಡು ಅದು ಯಜಮಾನ್ ಇಲ್ದಾಗ ಯಜಮಾನ್ ಫುಲ್ ಪೂಜೆಗಳಂತೆ. ನಾನು ಹೇಳಿ ಕಳಿಸ್ದೆ, ಪ್ರಾರ್ಥನೆ ಮಾಡು, ನಿಮ್ಮ ಯಜಮಾನ ಬದಲಾಗ್ತಾನೆ. ನಾವು ಕೂಡ ಒಂದು ಕಾಲದಲ್ಲಿ ಪೂಜಾರಿಗಳೇ, ನಾವು ಕೂಡ ಪೂಜಾರಿ ಕುಟುಂಬದಿಂದ ಬಂದಿರೋರಮ್ಮ. ಇವತ್ತು ಅದು ಯೇಸು ಸ್ವಾಮಿ ನಿಜವಾದ ಪೂಜಾರಿಗಳಾಗಿ ದೇವರ ಕೆಲಸ ಮಾಡ್ತಾ ಇದೆ ಅಂತೇಳಿ ಆ ಮಗಳು ಪ್ರಾರ್ಥನೆ ಮಾಡಿ ಬಂದ್ವಿ. ಹಾಗೆ ಏನೇ ಆಗಲಿ ಕೊಡುವಾಗ ನಾವೇನು ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಕೊಟ್ಟರೆ ನಾವು ಮಾಡುವಂಥ ಕೆಲಸಗಳಲ್ಲಿ, ಮಾಡುವಂಥ ಪ್ರಯತ್ನಗಳಲ್ಲಿ ಎಲ್ಲದರಲ್ಲಿ ಒಳ್ಳೇದಾಗ್ತದೆ, ಎಲ್ಲದರಲ್ಲಿ ಒಳ್ಳೇದಾಗ್ತದೆ. ಚಿಕ್ಕ ಚಿಕ್ಕ ತಪ್ಪುಗಳು ಮಾಡಿದ್ರೆ ದೊಡ್ಡ ದೊಡ್ಡ ಆಸೆಗಳನ್ನು ನಾವು ಪಡ್ಕೊಳ್ತೀವಿ. ಅದರಿಂದ ಮೊದಲನೇದಾಗಿ ಮಾತಾಡೋದರಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾಲಿಗೆ ಮಿಸ್ಟೇಕ್ ಆಗಿ ಕೆಟ್ಟ ಮಾತುಗಳನ್ನು ಬಳಸೋದನ್ನ ಬಿಟ್ಟುಬಿಡಬೇಕು. ಮತ್ತು ಕೆಲಸ ಮಾಡುವಂಥ ಸ್ಥಳದಲ್ಲಿ ನಾವು ಏನು ಕೆಲಸ ನಮ್ಗೆ ಕೊಟ್ಟಿರ್ತಾರೋ ಆ ಕೆಲಸ ಯಥಾರ್ಥವಾಗಿ ಆವತ್ತಿನ ಕೆಲಸ ಅವತ್ತು ಮುಗಿಸ್ಕೊಂಡು ಬಂದ್ಬಿಡ್ಬೇಕು. ನಾಳೆಗೆ ಅಂತ ಪೆಂಡಿಂಗ್ ಇಟ್ಕೋಬಾರ್ದು. ಅವಾಗ ದೇವರ ಆಶೀರ್ವಾದ ಮಾಡ್ತಾರೆ. ಮತ್ತು ನಾವು ನಡೆಯುವಂಥ ಮಾರ್ಗ ಅದು ಸರಿಯಾದ ಮಾರ್ಗದಲ್ಲಿ ನಾವು ನಡಿಬೇಕು. ಅಂಕುಡೊಂಕಾಗಿ ನಡೆದರೆ ಅದಕ್ಕೆ ಶಿಕ್ಷೆ ಅನುಭವಿಸ್ತೀವಿ. ಮತ್ತು ಪ್ರೀತಿಸುವುದರಲ್ಲಿ ಕೂಡ ನಾವು ಯೇಸು ಸ್ವಾಮಿಯಲ್ಲಿ ಎಷ್ಟು ಒಳ್ಳೆ ಪ್ರೀತಿ ಇತ್ತೋ ಅದೇ ಪ್ರೀತಿ ನಮ್ಮಲ್ಲಿ ಇರಬೇಕು. ಅವಾಗ ಆಶೀರ್ವಾದಗಳು. ಮತ್ತು ಕೊಡುವುದರಲ್ಲಿ ಕೂಡ ನಾವು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ತಪ್ಪುಗಳು ಮಾಡಿದ್ರೆ ದೊಡ್ಡ ದೊಡ್ಡ ಆಶೀರ್ವಾದಗಳು ಕಳ್ಕೊಳ್ತೀವಿ. ಆದ್ರಿಂದ ಪ್ರಿಯರೇ, ಈ 5 ಅಂಶಗಳ ಮುಖಾಂತರ ನಾವು ಇವತ್ತು ದೇವರು ನಮ್ಗೆ ಕಲಿಸ್ಕೊಟ್ಟಿರೋದಂದ್ರೆ ಚಿಕ್ಕ ತಪ್ಪಾದ್ರೂ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಇನ್ನಿಂದ ಮುಂದೆ ಒಂದು ಸಣ್ಣ ತಪ್ಪು ಕೂಡ ನಾನು ಮಾಡಿದಾಗೆ ದೇವರೇ ನನ್ನ ಆಶೀರ್ವಿಸು, ನಂಗೆ ಒಳ್ಳೆ ಜ್ಞಾನ ಕೊಡು, ಒಳ್ಳೆ ತಿಳುವಳಿಕೆ ಕೊಡು. ಯಾವುದೇ ಕಾರಣಕ್ಕೂ ಒಂದು ಸಣ್ಣ ತಪ್ಪು ನಾನು ಮಾಡಬಾರ್ದು. ಆ ರೀತಿ ನನ್ನನ್ನು ಆಶೀರ್ವಿಸು ಅಂತ ಹೇಳಿ ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತ ದೇವರು ಆ ರೀತಿ ನಿಮಗೆ ಆಶೀರ್ವಾದ ಮಾಡ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಾವು ಸ್ತೋತ್ರವನ್ನು ಸ್ವಾಮಿ. ಹೌದು ಕರ್ತನೆ, ಚಿಕ್ಕ ಚಿಕ್ಕ ತಪ್ಪುಗಳಿಂದ ದೊಡ್ಡ ದೊಡ್ಡ ಆಶೀರ್ವಾದಗಳು ಕಳ್ಕೊಳ್ತೀವಿ ಸ್ವಾಮಿ. ಹಾಗಾಗಿ ನಿನ್ನ ವಾಕ್ಯದ ಮುಖಾಂತರ ಯೆಸಯ್ಯ ನೀನು ಪ್ರಕಟಿಸಿದ ಈ ಒಂದು ಮಾತುಗಳು ಕೇಳಿದ ನಿನ್ನ ಮಕ್ಕಳು ಎಲ್ಲರನ್ನೂ ಆಶೀರ್ವದಿಸಪ್ಪ. ಅವರ ಜೀವಿತದಲ್ಲಿ ಇವತ್ತು ಮೊದಲುಗೊಂಡು ನಿನ್ನ ಮುಂದೆ ಯಾವ ಒಂದು ಚಿಕ್ಕ ತಪ್ಪು ಮಾಡದ ಹಾಗೆ ಸ್ವಾಮಿ, ನಿನ್ನ ವಾಕ್ಯಾನುಸಾರವಾಗಿ ಎಲ್ಲರೂ ಜೀವಿಸುವಂತ ದೇವರೇ ನಿನ್ನ ಸಹಾಯ ಮಾಡಪ್ಪ. ಅಪ್ಪ, ಈ ಮಾತುಗಳು ಕೇಳುವಂತ ಪ್ರತಿಯೊಬ್ಬ ಮಗನನ್ನಪ್ಪ ನೀನು ಆಶೀರ್ವಿಸು. ಅವರಲ್ಲಿರುವಲ್ಲ ಎಲ್ಲ ಚಿಕ್ಕ ಚಿಕ್ಕ ತಪ್ಪುಗಳು, ದೊಡ್ಡ ತಪ್ಪುಗಳು, ಯಾವುದೇ ತಪ್ಪುಗಳಾಗಲಿ ಸ್ವಾಮಿ, ಎಲ್ಲ ಮನ್ನಿಸಿ ನಿನ್ನಲ್ಲಿರುವಂತ ಜ್ಞಾನವನ್ನು ಕೊಟ್ಟು ಸ್ವಾಮಿ, ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಯೇಸು ಕ್ರಿಸ್ತನ ಮಾದರಿಯಲ್ಲಿ ಜೀವಿಸುವ ಹಾಗೆ ದೇವರೇ ನೀನ್ ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ಯೇಸುವಿನೊಂದೇ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್. ಆಮೆನ್. ಆಮೆನ್.